ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಂಧ್ಯಾ ವೇಳೆಯಲ್ಲಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ಮೋಡಿಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಶೈಲಾ ಬೆಂಜಮಿನ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಆಡಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಈಗೋ ಸ್ವಾಮಿ, ಈ ಸಾಯಂಕಾಲದ ವೇಳೆಯಲ್ಲಿ ಇನ್ನೊಂದು ಆವರ್ತಿ ನಿಮ್ಮ ಒಂದು ಪಾದ ಬಳಿಗೆ ಬಂದು ನಿಮ್ಮನ್ನು ಧ್ಯಾನಿಸಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕಾಗುವಂತೆ ನಮ್ಮನ್ನು ಪ್ರೇರೇಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೊಟ್ಟಂತ ದಿನಕ್ಕಾಗಿಯೂ ನಾಮಕ್ಕೆ ಸ್ತೋತ್ರ. ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ, ನಮ್ಮ ಪ್ರಯಾಣದಲ್ಲಿಯೂ, ನಮ್ಮ ಒಡನಾಟದಲ್ಲಿಯೂ ಎಲ್ಲರೊಂದಿಗೆ ಇದ್ದು ನಮ್ಮನ್ನು ಕಾದು ಕಾಪಾಡುತ್ತಾ ಬರುತ್ತಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ದಿನದ ವಾಕ್ಯವನ್ನು ಮಾತನಾಡಲಿಕ್ಕೆ ಹೋಗುವಂತ ಪಾಸ್ಟರ್ ಯಶವಂತ್ ಅವರಿಗಾಗಿ ಬೇಡಿಕೊಳ್ಳುತ್ತೇನೆ. ನಿನ್ನ ಮಗನನ್ನು ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸಿ ಕಾಪಾಡು ತಂದೆಯೇ. ನಿಮ್ಮ ಒಂದು ಸೇವೆಯನ್ನು ಮಾಡುತ್ತಿರುವಾಗ ಅವರ ಜೊತೆಗೆ ನೀನಿರು ಸ್ವಾಮಿ. ಅವರ ಕುಟುಂಬವನ್ನು ನೀನು ಆಶೀರ್ವದಿಸಿ ಕಾಪಾಡು ತಂದೆಯೇ. ಇನ್ನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ಸೇವಕನನ್ನು ಅವರು ಮಾಡುವ ಒಂದೊಂದು ಪ್ರೇರೇಪಿಸುವ ಒಂದೊಂದು ಮಾತುಗಳು, ಒಂದೊಂದು ಕುಟುಂಬವನ್ನು ಅವರು ಮೀಟ್ ಮಾಡುವಾಗ ಕರ್ತನೆ, ಅವರ ಜೊತೆಯಲ್ಲಿ ನೀನಿದ್ದು ಕಾಪಾಡು ಸ್ವಾಮಿ. ಬರುವ ಎಲ್ಲಾ ಕೇಡು ಒಂದಾಂತರಗಳಿಂದಲೂ ತಪ್ಪಿಸಿ, ಸೈತಾನನು ಅನೇಕ ರೀತಿಯಲ್ಲಿ ಆತನ ಬಲೆಯನ್ನು ಈ ಪ್ರಪಂಚಕ್ಕೆ ಬೀಸಿದ್ದಾನೆ ಸ್ವಾಮಿ. ಆದರೂ ಇನ್ನೂ ನಾವು ನಿಮ್ಮ ಒಂದು ಹಿಡಿತದಲ್ಲಿ ಇರುವಾಗ ನಮ್ಮನ್ನು ಎಲ್ಲಾ ರೀತಿಯಿಂದಲೂ ಕಾದು ಕಾಪಾಡು ಸ್ವಾಮಿ. ವಾಕ್ಯವನ್ನು ಕೇಳಿಕೊಂಡು ನಿಮ್ಮಂತೆ ನಾವು ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ವಿಶೇಷ ಗೀತೆಯನ್ನ ನಾವು ಆಲಿಸೋಣ. ಸಹೋದರಿ ವರಲಕ್ಷ್ಮಿ ಅವರು ಕುಟುಂಬದವರೊಂದಿಗೆ ವಿಶೇಷ ಗೀತೆಯನ್ನ ನಾವು ಕೇಳೋಣ. ದೇವ್ರ ನಮಗ್ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನ ಆಡಿಕೊಳ್ಳೋಣ. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ರೋಗದಲ್ಲಿ ನಾವಿರುವಾಗಲೂ ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾವಿರುವಾಗಲೂ ಯೇಸು ಪ್ರೀತಿಸಿದ, ರೋಗದಲ್ಲಿ ನಾವಿರುವಾಗಲೂ ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾವಿರುವಾಗಲೂ ಯೇಸು ಪ್ರೀತಿಸಿದ. ಬಳಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ, ಬಳಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ತಂದೆ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ, ಹೆಂಡತಿ ಮಕ್ಕಳು ದೂರಾದರು ಯೇಸು
ಯೇಸು ಪ್ರೀತಿಸಿದ ತಂದೆ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ ಬಂಧು ಮಿತ್ರರು ಅಗಲಿದರು ಯೇಸು ಪ್ರೀತಿಸಿದ ಬಂಧು ಮಿತ್ರರು ಅಗಲಿದರು ಯೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಕಣ್ಣೀರಿನಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ ವೈದ್ಯರು ನನ್ನನ್ನು ಕೈಬಿಟ್ಟರು ಯೇಸು ಪ್ರೀತಿಸಿದ ಕಣ್ಣೀರಿನಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ ವೈದ್ಯರು ನನ್ನನ್ನು ಕೈಬಿಟ್ಟರು ಯೇಸು ಪ್ರೀತಿಸಿದ ಜೀವಾಂತ್ಯ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ ಜೀವಾಂತ್ಯ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರು ಮಕ್ಕಳಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಯಶವಂತ್ ಅವರು ಇದ್ದಾರೆ. ಕಳೆದ ವಾರವೆಲ್ಲ ಅವರು ನಮ್ಮನ್ನ ಅದ್ಭುತವಾಗಿ ಆ ಪಾಠಗಳಲ್ಲಿ ನಡೆಸಿದ್ದಾರೆ. ಇವತ್ತು ಕೂಡ ಕರ್ತನ ಕೃಪೆಯಿಂದ ಅವರು ನಮ್ಮ ಮಧ್ಯದಲ್ಲಿದ್ದು ವಾಕ್ಯಗಳನ್ನ ತಿಳಿಸುವಂತೆ ದೇವರು ಅವರನ್ನು ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ಈ ದಿನದ ಪಾಠವನ್ನ ಮುಂದುವರಿಸಲು ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ತುಂಬ ಹೃದಯದಿಂದ ಅವರನ್ನ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಒಂದನೇ ಬೋಧಕರೇ, ನಿನ್ನೆ ದಿನ ಇರಲಿಲ್ಲ, ಅದಕ್ಕಾಗಿ ತುಂಬಾ ವಿಷಾದವನ್ನ ಪಡಿಸುವನಾಗಿದ್ದೇನೆ. ಯಾಕಂದರೆ ನಿನ್ನೆಯ ಪಾಠವನ್ನ ಬಹಳ ಉತ್ತಮವಾಗಿ ನಾನು ತಿಳಿದುಕೊಂಡಿದ್ದೆ, ಓದಿದ್ದೆ. ಚೆನ್ನಾಗಿ ಹೇಳಬೇಕಂತ ಒಂದು ಅವಕಾಶ ನನಗಿತ್ತು. ಆದರೂ ಯಾವುದೋ ಒಂದು ಇದರಿಂದ ನಾನು ಬರಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ದಯವಿಟ್ಟು ಕ್ಷಮಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ಈ ವಾರದ ಪಾಠಗಳನ್ನ ನಾವು ಕೊನೆಯ ಒಂದು ಭಾಗಕ್ಕೆ ಬಂದಿದ್ದೇವೆ. ಗುರುವಾರದ ಭಾಗಕ್ಕೆ ಬಂದಿದ್ದೇವೆ. ಪಾಠಗಳನ್ನ ಪ್ರತಿನಿತ್ಯವೂ ಕೇಳಿಸಿಕೊಂಡು ಆ ವಾಕ್ಯಗಳಂತೆ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಯಾಕಂತ ಹೇಳಿದ್ರೆ ಬರೀ ಕೇಳಿಸಿಕೊಳ್ಳುವುದು, ಮನೆಗೆ ಹೋಗುವುದು ಅಷ್ಟೇ ಅಲ್ಲ. ಅದರ ಅರ್ಥವನ್ನ ಅದನ್ನು ತಿಳಿದುಕೊಂಡಾಗ ಅದರ ಪ್ರಕಾರ ನಡೆದಂತ ಪಕ್ಷದಲ್ಲಿ ಹೌದೇನಾಗಿದೆ, ನಾನು ಇವತ್ತಿನ ದಿನದಲ್ಲಿ ಪಾಠವನ್ನ ತಿಳಿದುಕೊಂಡಿದ್ದೇನೆ, ಅದಕ್ಕಾಗಿ ನನಗೇನಾಗಿದೆ ಎಲ್ಲವೂ ಅರ್ಥವಾಗಿದೆ ಅನ್ನುವಂಥ ತಿಳುವಳಿಕೆ ನನಗೂ ಮತ್ತು ನಿಮಗೆ ಬರಬೇಕನ್ನುವುದು ನನ್ನ ಉದ್ದೇಶವಾಗಿದೆ. ಇವತ್ತಿನ ಪಾಠ ಬಹಳ ಸುಂದರವಾಗಿದೆ, ಬಹಳ ವಿಶೇಷವಾಗಿದೆ. ಅದನ್ನು ನಾವು ತೊಲೆ ಬರಹ ನೋಡುವಾಗ, ಆಜ್ಞೆಗಳನ್ನು ಮೀರಿ ನಡೆಯುವವರಿಗೆ ನಿನ್ನ ಮಾರ್ಗವನ್ನು ಬೋಧಿಸು. ನೋಡ್ರಿ, ಆಜ್ಞೆಗಳನ್ನ ಮೀರಿ ನಡೆಯುವವರಿಗೆ ನಿನ್ನ ಮಾರ್ಗವನ್ನ ಬೋಧಿಸು. ಇವತ್ತಿನ ದಿನದಲ್ಲಿ
ನಾವೇನ್ ಮಾಡೋರಾಗಿದ್ದೇವೆ, ಆಜ್ಞೆಗಳನ್ನ ತಿಳಿದಿದ್ದೇವೆ, ನಮಗ್ ಗೊತ್ತಿದೆ. ಆದ್ರೂ ಕೂಡ ನಾವೇನ್ ಮಾಡ್ತಲ್ಲ, ಆ ಆಜ್ಞೆಗಳ ತಕ್ಕಂತೆ ನಾವು ನಡೀತಾ ಇಲ್ಲ ಅನ್ನುವುದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಬಹಳ ವಿಷಾದ ಕೂಡ ಆಗುವಂಥದ್ದಾಗಿದೆ. ಯಾಕಂದ್ರೆ ತಿಳ್ಕೊಂಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ, ಆದ್ರೆ ಆ ಆಜ್ಞೆಗಳನ್ನ ಇನ್ನು ನಾವೇನ್ ಮಾಡಿಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ ಅನ್ನುವುದು ಇಲ್ಲಿ ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕಾಗಿ ಇಲ್ಲಿ ಹೇಳುವಂಥದ್ದಾಗಿದೆ, ನಿನ್ನ ಮಾರ್ಗವನ್ನ, ನಿನ್ನ ಆಜ್ಞೆಗಳನ್ನ ಮೀರಿ ನಡೀತಿರ್ತಕ್ಕಂಥ ಮಕ್ಕಳಿಗೆ ನಿನ್ನ ಮಾರ್ಗವನ್ನ ಬೋಧಿಸು. ಇನ್ನೊಂದು ಆವರ್ತಿ ನೀವೇನ್ ಮಾಡ್ರಿ, ಅವ್ರಿಗೆ ತಿಳಿಸ್ರಿ, ಅವ್ರಿಗೆ ಹೇಳ್ರಿ, ಅರ್ಥ ಆಗುವ ರೀತಿಯಲ್ಲಿ ಅವ್ರಿಗೆ ಹೇಳಿದಾಗ ಅವ್ರೇನ್ ಮಾಡುವವರಾಗಿದ್ದಾರೆ, ತಿಳಿದುಕೊಳ್ಳುವವರಾಗಿದ್ದಾರೆ. ಆಜ್ಞೆಗಳನ್ನು ಮೀರಿ ನಡೆಯುವವರಿಗೆ ನಿನ್ನ ಮಾರ್ಗವನ್ನ ಬೋಧಿಸು. ನೋಡ್ರಿ, ಯೇಸು ಸ್ವಾಮಿಯ ಮಾರ್ಗ ಏನಾಗಿದೆ ಅಂತಂದ್ರೆ ಶುದ್ಧವಾಗಿದೆ, ಪರಿಶುದ್ಧವಾಗಿದೆ. ಆ ಮಾರ್ಗದಲ್ಲಿ ನಡೆದಂತ ಪಕ್ಷದಲ್ಲಿ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯ ಮತ್ತು ಆಜ್ಞೆಗಳನ್ನು ಕೈಕೊಂಡು ನಡೀಲಿಕ್ಕೆ ನಮಗೆ ಸಾಧ್ಯವಾಗುವಂತದ್ದಾಗಿದೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಇಲ್ಲಿ ಏಸಾಯನಾದಂತ ಪ್ರವಾದಿ ಏನ್ ಮಾಡೋದು ಅಂತ ಹೇಳಿದ್ರೆ, ಆತನು ಬಹಳ ವಿಶೇಷವಾಗಿ ದೇವರ ವಿಷಯದಲ್ಲಿ ಅನೇಕ ವಿಷಯಗಳನ್ನ ಆತನೇನ್ ಮಾಡಿದ, ದರ್ಶನದಲ್ಲಿ ಕಂಡನು. ಸ್ವಾಮಿ ಆತನಿಗೆ ಏನ್ ಮಾಡಿದ್ರು, ದರ್ಶನವನ್ನ ಕೊಟ್ಟರು, ಆತನಿಗೆ ತಿಳಿಸಿದ್ರು, ನೋಡಪ್ಪ ಈ ರೀತಿ ಇದೆ, ಇದನ್ನ ಏನ್ ಮಾಡ್ಬೇಕು, ಪಾಲಿಸಬೇಕಾಗಿದೆ, ಇದರ ಪ್ರಕಾರ ನಡೀಬೇಕಾಗಿದೆ. ಅದೇ ಅಲ್ಲದೆ ನೀನು ನೋಡಿದ್ದನ್ನ ನಿನ್ನ ಜನಗಳಿಗೆ ನೀನು ತಿಳಿಸಬೇಕು ಅನ್ನುವುದನ್ನ ಅಲ್ಲಿ ದೇವರು ಸ್ಪಷ್ಟವಾಗಿ ಹೇಳುವಂತವರಾಗಿದ್ದಾರೆ. ಏಸಾಯ ಪ್ರವಾದಿಗೆ ಕರ್ತನು ಉನ್ನತವಾದಂತಹ ಸಿಂಹಾಸನದಲ್ಲಿ ಆಸನರೂಢಾಗಿರುವ ದೃಶ್ಯವನ್ನು ತೋರಿಸಲಾಯಿತು. ನಾನೀಗಾಗಲೇ ಹೇಳಿದೆ, ಆತನಿಗೆ ಸ್ವಾಮಿ ಏನ್ ಮಾಡಿದ್ರು, ದರ್ಶನವನ್ನ ಕೊಟ್ಟರು. ಇದನ್ನು ನೋಡಿದ ಅವನು, ಏಸಾಯ ಪ್ರವಾದಿಗೆ ಕರ್ತನು ಉನ್ನತವಾದಂತಹ ಸಿಂಹಾಸನದಲ್ಲಿ ಆಸನಾರೂಢನಾಗಿರುವ ದೃಶ್ಯವನ್ನು ನೋಡಲಾಗಿ, ಇದನ್ನು ನೋಡಿದ ಅವನಿಗೇನ್ ಮಾಡಿದ, ಅದನ್ನು ನೋಡಿದ ತಕ್ಷಣವೇ, ನೋಡ್ರಿ, ಇವತ್ತೊಂದಲ್ಲಿ ನಾವು ವಾಕ್ಯವನ್ನ ನೋಡ್ತೇವೆ, ಕೇಳಿಸ್ಕೊಳ್ತೇವೆ, ಆದರೆ ಅದರದಂತೆ ನಾವೇನ್ ಮಾಡೋದಿಲ್ಲ, ನಡೆಯೋದಿಲ್ಲ. ಆದ್ರೆ ಇಲ್ಲಿ ಏಸಾಯನ ಏನ್ ಮಾಡೋಣ, ಇದನ್ನು ನೋಡಿದ ಅವನು, ನಾನೇನಾಗಿದ್ದೇನೆ, ಹೊಲಸು ತುಟಿಯವನಾದ ನನ್ನ ಕಣ್ಣುಗಳು ರಾಜಾದಿ ರಾಜನನ್ನು ಸೇನಾಧೀಶ್ವರನಾದಂತ ಅವನನ್ನು ಕೊಂಡವು ಎಂದು ಕೂಗಿಕೊಂಡನು. ನೋಡ್ರಿ, ನಾನು ಹೊಲಸು ತುಟಿಯವನು, ನಾನು ಪಾಪ ಮಾಡುವಂತವನು, ನನ್ನ ಕಣ್ಣುಗಳು ಸರಿಯಾದಂತ ರೀತಿಯಲ್ಲಿಲ್ಲ, ನಾನು ಒಳ್ಳೆಯದನ್ನ ನೋಡ್ತಾ ಇಲ್ಲ ಅಂತೇಳಿ ಅವನೇನ್ ಮಾಡ್ದ, ಏನ್ ಮಾಡ್ದಂತಂದ್ರೆ ಆಶ್ಚರ್ಯಪಟ್ಟು ಆತನು ತಿಳಿದುಕೊಂಡ, ನಾನೇನಾಗಿದ್ದೇನೆ, ಪಾಪಿಯಾಗಿದ್ದೇನೆ ಅನ್ನುವುದನ್ನ ಅಲ್ಲಿ ಆತನು ತಿಳಿದುಕೊಂಡ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನಲ್ಲಿ ನಾವು ಕೂಡ ವಾಕ್ಯಗಳನ್ನ ತಿಳಿದುಕೊಂಡಾಗ, ಹೌದು ಸ್ವಾಮಿ ನನಗೆ ಇವತ್ತು ಉತ್ತಮವಾದಂತ ವಾಕ್ಯವನ್ನು ಕೊಟ್ಟಿದ್ದಾರೆ, ಆ ವಾಕ್ಯವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ ಅಂತೇಳಿ ಅಲ್ಲಿ ನಾವು ನೋಡೋರಾಗಿದ್ದೀವಿ. ಆಗ ಒಬ್ಬ ದೇವದೂತನು ಏಸಾಯನಿಗೆ, ನಿನ್ನ ದೋಷವು ನೀಗಿತು. ನೋಡ, ಅಲ್ಲಿ ತಕ್ಷಣ ಏನಾಯ್ತಂತಂದ್ರೆ, ದೇವದೂತನು ಆತನಿಗೆ ಹೇಳುವನಾಗಿದ್ದಾನೆ, ನಿನ್ನ ದೋಷವು ನೀಗಿತು, ನಿನ್ನ ದೋಷ ಮುಗಿದೋಗಿದೆ, ನಿನ್ನ ಪಾಪ ಏನಾಗಿದೆ, ಮುಗಿದೋಗಿದೆ, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು, ನೀನು ಮಾಡಿದ ಪಾಪಕ್ಕೆ ಏನಾಗಿದೆ, ನಿನಗೆ ಸ್ವಾಮಿ ಪ್ರಾಯಶ್ಚಿತ್ತವನ್ನು ಕೊಟ್ಟಿದ್ದಾರೆ, ನಿನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಎಂದು ಏನಂತಂದ್ರೆ ಅಲ್ಲಿ ಆತನ ದೇವದೂತರ ಮುಖಾಂತರ ಅದನ್ನ ಕೇಳಿಸಿಕೊಂಡ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆವಾಗ ಅಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೆಹೋವನು ಯಾವನನ್ನು ಕಳಿಸಿಕೊಡ್ಲಿ ಈ ವಾಕ್ಯಗಳನ್ನು ಸಾರಲಿಕ್ಕೆ, ಈ ಸುಂದರವಾದಂತ ದೇವರ ವಾಕ್ಯಗಳನ್ನ ಸಾರಲಿಕ್ಕೆ ನಾನು ಯಾರನ್ನ ಕಳಿಸಿಕೊಡ್ಲಿ ಎಂದು ಸ್ವಾಮಿ ಪ್ರವಾದಿಯನ್ನು ಕೇಳಿದಾಗ, ಏಸಾಯನನ್ನು ಕೇಳಿದಾಗ, ನನ್ನನ್ನ ಕೇಳಿದಾಗ, ನಿಮ್ಮನ್ನ ಕೇಳಿದಾಗ ನಾವೇನ್ ಮಾಡ್ತೀವಿ, ಇಲ್ಲ ಬೋಧಕರೇ ನನಗಾಗೋದಿಲ್ಲ,
ಎಷ್ಟೋ ಸಾರಿ ನೀವು ಬೋಧನೆ ಮಾಡ್ರಿ ಸಭೆಯಲ್ಲಿ ಅಂತ ಹೇಳುವಾಗ ಇಲ್ಲ ಬೋಧಕರಾಗಲ್ಲ. ಎಷ್ಟೋ ಸಾರಿ ಹೇಳೋರಾಗಿದ್ದೇವೆ. ಆದರೆ ನನ್ನ ಜೀವನದಲ್ಲಿ ನಾನು ಯಾವತ್ತು ಏನಂತಂದ್ರೆ, ಯಾವುದೇ ಸಭೆಯಲ್ಲಿ, ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಯಾರ ಹತ್ರ ಕೂಡ ನಾನು ಅಂತಂದ್ರೆ ನನಗೆ ಆಗುವುದಿಲ್ಲ ಅಂತ ಹೇಳುವುದೇ ಇಲ್ಲ, ಹೇಳಿಲ್ಲ. ಅಂದ್ರೆ ಸ್ವಾಮಿ ಅಂತ ಒಂದು ವಿಶ್ವಾಸವನ್ನ, ನಂಬಿಕೆಯನ್ನು ಸ್ವಾಮಿ ನನಗೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಏಸಾಯನಿಗೆ ಹೇಳಿದಾಗ ಅವನೇನ್ ಮಾಡ್ದ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂದು ಉತ್ತರ ಕೊಟ್ಟಿದನು. ನಾನಿದ್ದೇನೆ ಸ್ವಾಮಿ, ನನ್ನನ್ನು ಕಳಿಸು. ನಾನೇನ್ ಮಾಡ್ತೇನೆ, ದೇವರ ವಾಕ್ಯಗಳನ್ನ ಸಾರ್ತೇನೆ. ನಿನ್ನ ವಾಕ್ಯಗಳನ್ನು, ನಿನ್ನನ್ನು ಅರಿದೇ ಇರತಕ್ಕಂಥ ಮಕ್ಕಳಿಗೆ ನಾನೇನ್ ಮಾಡ್ತೇನೆ, ತಿಳಿಸ್ತೇನೆ, ನನ್ನನ್ನು ಕಳುಹಿಸು ಅಂತೇಳಿ ಅವನೇನ್ ಮಾಡ್ದ, ಹೇಳಿದ. ನಾನು ಪಾಪಿ ಅಂತೇಳಿ ಅವನು ಗೊತ್ತಿದ್ದರೂ ಕೂಡ ಅವನೇನ್ ಮಾಡ್ದ, ಅಲ್ಲಿ ಹೇಳಿದ, ಈಗೋ ದೇವರೊಂದಿಗೆ ನಾನು ಸರಿಯಾಗಿದ್ದೇನೆ, ನನ್ನ ದೋಷವನ್ನು ಆತನು ಪರಿಹರಿಸಿದ್ದಾನೆಂದು ತಿಳಿದಾಗ ಏಸಾಯನು ದೇವರ ಸೇವೆ ಮಾಡಲು ಸಿದ್ಧನಾದನು. ನೋಡು, ನನ್ನ ದೋಷವನ್ನ ಏನ್ ಮಾಡಿದ್ದಾರೆ ಸ್ವಾಮಿ, ಪರಿಹಾರ ಮಾಡಿದ್ದಾರೆ. ನನ್ನ ಪಾಪವನ್ನ ನನ್ನಿಂದ ತೆಗೆದು ಹಾಕಿದ್ದಾರೆ. ನಾನೇನ್ ಮಾಡ್ತೇನೆ, ದೇವರ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ ಅಂತೇಳಿ ತಿಳಿಸುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾನು ಇವಾಗ ಹೇಳಿದೆ, ನಿಮ್ಗೆ ಒಂದು ರಾಗ ಹಾಡ್ರಿ ಅಂತ ಯಾರನ್ನಾದ್ರೂ ಕೇಳಿದ್ರೆ, ಇಲ್ಲ ಬೋಧಕರೇ ಆಗೋದಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಒಳ್ಳೆ ರಾಗ ಹಾಡವರು ಏನ್ ಮಾಡ್ತೀವಿ, ನಾವು ಹೇಳೋದಿಲ್ಲ. ಆಮೇಲೆ ಸತ್ಯ ವೇದವನ್ನು ಓದ್ರಿ ಅಂತೇಳಿ, ಎಲ್ರಿ ನಾನು ಬೈಬಲ್ ತಂದಿಲ್ಲ, ಹೆಂಗೆ ಸತ್ಯವೇದ ನನ್ನ ಹತ್ರ ಇಲ್ಲ, ಯಾವ ರೀತಿ ನಾನು ಓದುವುದು ಅಂತೇಳಿ ನಾವೇನ್ ಮಾಡ್ತೇವೆ, ಹೇಳೋರಾಗಿದ್ದೇವೆ. ಆದ್ರೆ ಏಸಾಯನ ಏನ್ ಮಾಡ್ದ ಅಂತ ಹೇಳಿದ್ರೆ, ತಕ್ಷಣವೇ ಆತನ ಏನ್ ಮಾಡ್ದ, ಒಪ್ಪಿಕೊಂಡ. ಹೌದು, ನಾನು ಪಾಪಿಯಾಗಿದ್ದೇನೆ, ಆದಾಗಿ ಕೂಡ ನಾನೇನ್ ಮಾಡ್ತೇನೆ, ನಿನ್ನ ವಾಕ್ಯಗಳನ್ನ ನಾನು ಸಾರಲಿಕ್ಕೆ ಸಿದ್ಧನಾಗಿದ್ದೇನೆ, ನನ್ನನ್ನು ಕಳುಹಿಸು ಅಂತೇಳಿ ಹೇಳುವನಾಗಿದ್ದಾನೆ. ಇಲ್ಲಿ ನೋಡ್ತೇವೆ ಏಸಾಯನ ಗ್ರಂಥ 6ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನ ಓದುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಅರಸನಾದಂತ ಉಜ್ಜಯನು ಕಾಲವಾದ ಮೇಲೆ ಕೆಲವು ವರ್ಷಗಳಲ್ಲಿ ಕರ್ತನ ಉನ್ನೋನ್ನತವಾದಂತಹ ಸಿಂಹಾಸನರೂಢನಾಗಿರುವುದನ್ನ ಕಂಡೆನು. ಆತನ ವಸ್ತ್ರವು ನೇರಿಗೆಯ ಮಂದಿರದಲ್ಲೆಲ್ಲ ಹರಡಿತ್ತು. ನೋಡಿ, ಆತನ ನೇರಿಗೆಯು, ಯೇಸು ಸ್ವಾಮಿಯ ಒಂದು ನೇರಿಗೆ ಏನಾಗಿತ್ತು ಅಂತಾರೆ, ಆ ಮಂದಿರದಲ್ಲೆಲ್ಲ ಹರಡಿತ್ತು. ಆತನು ಏನಾಗಿದ್ದಂದ್ರೆ, ಆತನ ಸುತ್ತು ಸೆರಾಪಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ 2ರಿಂದ ತನ್ನ ಮುಖವನ್ನ, 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಆಗ ಒಬ್ಬನು ಮತ್ತೊಬ್ಬರಿಗೆ, ಸೇನಾಧೀಶ್ವರನಾದಂಥ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಹೀಗೆ ಕೂಗಿ ಹೇಳಿದನು. ನೋಡ್ರಿ, ಎಂತ ಸುಂದರವಾದಂತ ವಾಕ್ಯ. ದೇವರ ಮಹಿಮೆಯನ್ನು ನಾವು ನೋಡುವಾಗ, ಪರಲೋಕ ರಾಜ್ಯವನ್ನು ನೋಡುವಾಗ, ಅಲ್ಲಿ ದೇವದೂತರುಗಳು ಏನ್ ಮಾಡ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಪ್ರತಿ ಗಳಿಗೆಯಲ್ಲಿ, ಪ್ರತಿ ನಿಮಿಷದಲ್ಲಿ ಅಲ್ಲಿ ಏನ್ ಮಾಡೋದಾಗಿದೆ, ದೇವರಿಗೆ ಸ್ತೋತ್ರ ಮಾಡೋರಾಗಿದ್ದಾರೆ. ಅಂತ ಒಂದು ಪರಿಶುದ್ಧವಾದಂತಹ ಸ್ಥಳದಲ್ಲಿ ದೇವದೂತರುಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ ಅಂತೇಳಿ ಹೇಳುತ್ತಾ ಇದ್ರು. ಇವತ್ತಿನದಲ್ಲಿ ನಾನು ಮತ್ತೆ ನೀವು ದೇವರಿಗೆ ಸ್ತೋತ್ರ ಹೇಳಿದ್ದೇವಾ? ಬೆಳಗಿನಿಂದ ಇಲ್ಲಿಯವರೆಗೆ ಸ್ವಾಮಿ ನನ್ನನ್ನ, ನನ್ನ ಕುಟುಂಬವನ್ನ, ನನ್ನ ಮಕ್ಕಳನ್ನ ಅದ್ಭುತವಾಗಿ ನಡೆಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ, ಯೇಸು ಸ್ವಾಮಿಗೆ ಸ್ತೋತ್ರ ಹೇಳ್ತೇನೆ ಅಂತೇಳಿ ಹೇಳಿದ್ದೇವಾ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋದು. ಕಷ್ಟದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ, ವ್ಯಸನದಲ್ಲಿ ಕೂಡ ಏನ್ ಮಾಡಬೇಕಾಗಿದೆ, ದೇವರಿಗೆ ಸ್ತೋತ್ರ. ನನ್ನ ಕಷ್ಟವನ್ನು ಪರಿಹರಿಸುವಂತಹ ದೇವರು ನನ್ನ ಜೊತೆಲಿದ್ದಾರೆ, ನನ್ನ ದುಃಖವನ್ನು ಪರಿಹರಿಸುವಂತಹ ದೇವರು ನನ್ನ ಜೊತೆಲಿದ್ದಾರೆ, ನನ್ನ ದುಷ್ಟತನವನ್ನು ಹೋಗಲಾಡಿಸ್ಲಿಕ್ಕೆ ದೇವರು ನನ್ನ ಜೊತೆಲಿದ್ದಾರೆ. ಇದನ್ನೆಲ್ಲವನ್ನು ನಾವೇನ್ ಮಾಡ್ಬೇಕಾಗಿದೆ, ನೆನಪು ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ದೇವದೂತರು ಏನ್ ಮಾಡ್ತಾ ಇದ್ರು, ದೇವರು ಪರಿಶುದ್ಧನು, ಪರಿಶುದ್ಧನು,
ಪರಿಶುದ್ಧನಂತೇಳಿ ಅವ್ರೇನ್ ಮಾಡ್ತಾ ಇದ್ರು, ಆತನ ಪ್ರಭಾವದಿಂದ ತುಂಬಿ ಅವ್ರೇನ್ ಮಾಡ್ತಾ ಇದ್ರ, ಕೂಗಿ ಹೇಳ್ತಾ ಇದ್ರು ದೇವರಿಗೆ ಸ್ತೋತ್ರ ಅಂತೇಳಿ. ಮತ್ತು ನಾವು ಇವತ್ತಿನಲ್ಲಿ ಮೊನ್ನೆ ನಿಮ್ಗೆ ಹೇಳಿದೆ, ಮೊನ್ನೆ ನಾನು ನಿಮ್ಗೆ ಹೇಳಿದೆ, ಆಲಯ ಎಂಬುದು ಏನಾಗಿದೆ, ಬಹಳ ಪರಿಶುದ್ಧವಾಗಿದೆ. ಇದನ್ನ ನಾವು ಮರಿಬಾರ್ದು. ಪರಲೋಕ ರಾಜ್ಯವನ್ನ ನಾವು ಎಷ್ಟು ಸುಂದರವಾಗಿ ಕಾಣುತ್ತೇವೋ ಅದೇ ರೀತಿ ಈ ದೇವಸ್ಥಾನವನ್ನು ಕೂಡ ನಾವೇನ್ ಮಾಡ್ಬೇಕಾಗಿದೆ, ಪರಿಶುದ್ಧತೆಯಿಂದ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ನಾವು ಯಾವಾಗ ದೇವಸ್ಥಾನದ ಒಳಗಡೆ ಹೋಗ್ತೇವೆ, ಅಲ್ಲಿ ಪರಿಶುದ್ಧತೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಆ ಪರಿಶುದ್ಧತೆಯಲ್ಲಿ ನಾವೇನ್ ಮಾಡ್ತೇವೆ, ಕೂಡಿ ದೇವರನ್ನ ಆರಾಧನೆ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ಪ್ರಿಯರ ಇವತ್ತಂದಲ್ಲಿ ಸ್ವಾಮಿಯಲ್ಲಿ ಹೇಳುವನಾಗಿ, ನಾವು ಸಹ ಇದೇ ಸ್ಥಿತಿಯಲ್ಲಿ ಇದ್ದೇವಲ್ಲವೇ? ನಾವು ರಕ್ಷಣೆ ಹೊಂದಿದ್ದಲ್ಲಿ ಇತರರಿಗೆ ರಕ್ಷಣೆಯ ಸ್ವಾರ್ಥೆಯನ್ನು ನಾವು ತಿಳಿಸಲು ಹೇಗೆ ಸಾಧ್ಯ? ಇವತ್ತಂದಲ್ಲಿ ದೇವರ ವಾಕ್ಯ ನಾನು ತಿಳಿದುಕೊಂಡಿದ್ದೇನೆ, ಅರ್ಥ ಮಾಡಿಕೊಂಡಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ನನ್ನ ಪಕ್ಕದ ಮನೆಯವರು ರಕ್ಷಣೆ ಹೊಂದಿಲ್ಲ ಅಂದ್ಮೇಲೆ ನಾನೇನ್ ಮಾಡ್ಬೇಕಾಗಿದೆ? ನಾನು ರಕ್ಷಣೆ ಹೊಂದಿದರೆ ಸಾಕು, ಬೇರೆಯವರು ನನಗೆ ಬೇಕಾಗಿಲ್ಲ ಅನ್ನುವಂತ ಆಲೋಚನೆಯಲ್ಲಿ ಕೂಡ ನಾವು ಇರುವವರಾಗಿದ್ದೇವೆ. ನಾವು ದೇವರ ವಾಕ್ಯ ಸಾರ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಮಾಡಿದ ತ್ಯಾಗ ಬಲಿದಾನಗಳನ್ನು ನಾವು ಅಂಗೀಕರಿಸಿದಾಗ ನಾವು ಸಹ ದೇವರ ರಕ್ಷಣೆಯನ್ನು ಹೊಂದುತ್ತೇವೆ. ನೋಡಿ, ಆತನ ಏನ್ ಮಾಡದ, ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ. ಆತನ ಏನ್ ಮಾಡದ, ನಂಬಿಕೆಯಲ್ಲಿ ನಾವು ಇವತ್ತಲ್ಲಿ ಆತನ ನಂಬಿಕೆಯಲ್ಲಿ ಜೀವಿಸಿದಾಗ, ಆತನ ಮಾಡಿದಂತ ತ್ಯಾಗದ ಬಲಿಯನ್ನು ನಾವು ನೋಡುವಾಗ, ಅದನ್ನು ಅಂಗೀಕರಿಸಿದಾಗ ನಾವು ಸಹ ದೇವರ ರಕ್ಷಣೆ ಹೊಂದುತ್ತೇವೆ ಹಾಗೂ ಆತನ ಸೇವೆಗೆ ಸಿದ್ಧರಾಗುತ್ತೇವೆ. ನೋಡು, ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ಏನಾಗುತ್ತಂತಂದ್ರೆ ದೇವರ ವಾಕ್ಯಕ್ಕೆ ಸಾರಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಇಲ್ಲಾಂದ್ರೆ ಸಿದ್ಧರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಮಾಡಿಕೊಳ್ಳಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ಅದನ್ನ ಗೊತ್ತಿಲ್ಲದಂತ ಪಕ್ಷದಲ್ಲಿ ಕೇಳಿಕೊಳ್ಳಬೇಕಾಗಿದೆ. ಅದನ್ನು ಕೇಳಿಕೊಂಡಾಗ ನಮಗೇನಾಗುತ್ತಂತಂದ್ರೆ, ಹೌದು, ನಾನೇನ್ ಮಾಡಿದ್ದೇನೆ, ಗೊತ್ತಿರಲಿಲ್ಲ, ತಿಳಿದುಕೊಂಡಿದ್ದೇನೆ, ಆ ತಿಳುವಳಿಕೆಯಲ್ಲಿ ನಾನು ಜೀವಿಸುವಾಗ ನನಗೆ ಸಹಾಯ ಮಾಡಲು ಅಂತೇಳಿ ನಾನು ಕೇಳ್ಕೊಳ್ಬೇಕು. ಇವತ್ತಂದಲ್ಲಿ ನಾವು ಕೇಳ್ಕೊಂಡಾಗ ಏನಾಗಿದೆ ಅಂತಂದ್ರೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಈ ದಾವೀದನ ಕೀರ್ತನೆಗಳನ್ನ ನೀವು ಪ್ರತಿನಿತ್ಯ ಓದಿದರೆ ಬಹಳ ಸುಂದರವಾಗಿ ನಮ್ಮನ್ನ ಎಚ್ಚರಿಸುವಂಥದ್ದಾಗಿದೆ. ಬಹಳ ಸುಂದರವಾಗಿ ನಾವು ಈಗಾಗಲೇ ಕಲ್ತಿದ್ದೇವೆ, ಈಗಾಗಲೇ ನೋಡಿದ್ದೇವೆ. 122ನೇ ಅಧ್ಯಾಯವನ್ನ, ಕೀರ್ತನೆಗಾರನಂತ ದಾವೀದನನ್ನ ನಾವು ನೋಡುವಾಗ ನಾವು ಎಷ್ಟು ಜನ ಇದನ್ನು ಪಾಲಿಸ್ತಾ ಇದ್ದೇವೆ, ಇದರ ಪ್ರಕಾರ ನಾವು ನಡೀತಾ ಇದ್ದೇವೆ ಅನ್ನೋದನ್ನ ತಿಳಿದುಕೊಂಡಾಗ ನಮ್ಗೇನಾಗುತ್ತೆ, ಗೊತ್ತಾಗುವಂಥದ್ದಾಗಿದೆ. ಕೀರ್ತನೆಗಾರನ ಕಷ್ಟದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ ತನ್ನ ದೇವರನ್ನ ಬಿಡಲೇ ಇಲ್ಲ. ನೋಡ್ರಿ, ದಾವೀದನ ಉದಾಹರಣೆಗಳನ್ನ ನಾವು ತೆಗೆದುಕೊಂಡಾಗ ಅವನೇನ್ ಮಾಡದ, ಏನೇ ಇದ್ದರೂ ಕೂಡ ಅದನ್ನೇನ್ ಮಾಡಲ್ಲ, ಅದನ್ನ ತೆಗೆದುಕೊಳ್ಳದೆ, ದೇವರ ಆರಾಧನೆಯನ್ನು ತಪ್ಪಿಸದೆ, ದೇವರ ವಾಕ್ಯಗಳನ್ನ ಓದುವುದನ್ನ ತಪ್ಪಿಸದೆ ಆತನೇನ್ ಮಾಡ್ತಾ ಇದ್ದ, ವಾಕ್ಯಗಳನ್ನ ಓದ್ತಾ ಇದ್ದ, ಜನಗಳಿಗೆ ತಿಳಿಸ್ತಾ ಇದ್ದ ಅನ್ನೋದನ್ನ ಇಲ್ಲಿ ನಾವು ನೋಡುವುದಾಗಿದ್ದೇವೆ. ಅದಕ್ಕಾಗಿ ಕೀರ್ತನೆ 51ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ಪ್ರೀತಿ ಸ್ವರೂಪನಾದಂತ ದೇವರೇ ನನ್ನನ್ನು ಕರುಣಿಸು. ನೋಡ್ರಿ, ಪ್ರೀತಿ ಸ್ವರೂಪನಾದಂತ ದೇವರೇ, ನೋಡ್ರಿ ಇಲ್ಲಿ ಏನಾಗಿದೆ, ಪ್ರೀತಿ ಸೇರಿಸಿದೆ. ನಮ್ಮ ದೇವರು ಏನಾಗಿದ್ದಾರೆ, ಪ್ರೀತಿ ಉಳ್ಳಂತಹ ದೇವರು. ಪ್ರೀತಿ ನಮ್ಮನ್ನ ಸ್ವಾಮಿ ಏನ್ ಮಾಡೋದು, ಪಾಪಿ ಆಗಿದ್ದಾಗೂ ಕೂಡ ನನ್ನನ್ನು ಏನ್ ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರೀತಿ ಸ್ವರೂಪನಾದಂತಹ ದೇವರೇ ನನ್ನನ್ನು ಕರುಣಿಸು. ದಾವೀದನ ಕೇಳ್ಕೊಳ್ತಾ ಇದ್ದಾನೆ, ದಾವೀದನ ಹೇಳ್ತಾ ಇದ್ದಾನೆ, ನನ್ನನ್ನು ಕರುಣಿಸು ಸ್ವಾಮಿ. ಇವತ್ತಂದಲ್ಲಿ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ, ನಾವು ಕೂಡ ದೇವರೇ ನನ್ನನ್ನು ಕರುಣಿಸು. ಒಂದು ವೇಳೆ ಇವತ್ತಂದಲ್ಲಿ ಯಾವ್ದಾದ್ರು ತಪ್ಪುಗಳನ್ನ, ಪಾಪಗಳನ್ನು ನಾನು ಮಾಡಿದಂತ ಪಕ್ಷದಲ್ಲಿ ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು ಸ್ವಾಮಿ ಅಂತೇಳಿ ನಾವು ಕೇಳ್ತಾ ಇದ್ದೇವಾ? ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಕರುಣಾನಿಧಿಯೇ, ಕರುಣೆಯನ್ನು ತೋರಿಸುವಂತ ದೇವರೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಾನು ಯಾವ್ದಾದ್ರು ದ್ರೋಹ ಮಾಡಿದಂತ ಪಕ್ಷದಲ್ಲಿ
ಯಾವ್ದಾದರೂ ತಪ್ಪನ್ನು ಮಾಡಿದಂತ ಪಕ್ಷದಲ್ಲಿ, ಯಾವ್ದಾದರೂ ಮೋಸ ಮಾಡಿದಂತ ಪಕ್ಷದಲ್ಲಿ ಏನ್ ಮಾಡೋದನ್ನೆಲ್ಲವನ್ನು ಅಳಿಸಿ ಬಿಡು, ಅದೆಲ್ಲವನ್ನು ನನ್ನಿಂದ ತೆಗೆದು ಹಾಕು ಸ್ವಾಮಿ ಅಂತೇಳಿ ನಾವೇನ್ ಮಾಡಬೇಕಾಗಿದೆ? ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ. ನನ್ನ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನೋಡಿ, ನನ್ನ ಪಾಪಗಳನ್ನ ಸಂಪೂರ್ಣವಾಗಿ ತೊಳೆದು ಬಿಡು ಸ್ವಾಮಿ ಅಂತೇಳಿ ಅವನೇನ್ ಮಾಡದ? ಕೇಳಿಕೊಂಡ. ಇವತ್ತೊಂದಲ್ಲಿ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ, ನಾವು ಕೇಳಬೇಕಾಗಿದೆ, ಸ್ವಾಮಿ ಇವತ್ತಿನ ವಾಕ್ಯ ಹೇಳುವಂತದಾಗಿದೆ, ಇವತ್ತಿನ ಸಬ್ಬತ್ ಶಾಲೆ ಪಾಠ ಹೇಳುವಂತದಾಗಿದೆ. ಏನಂತಂದ್ರೆ, ನನ್ನ ಪಾಪಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕು. ಸ್ವಲ್ಪ ಅಲ್ಲ, ಸಂಪೂರ್ಣವಾಗಿ ತೆಗೆದು ಬಿಡು. ನನ್ನ ದೋಷವನ್ನು ಪರಿಹರಿಸು. ನನ್ನಲ್ಲಿ ಯಾವ್ದಾದ್ರು ದೋಷ ಇದ್ದಂತ ಪಕ್ಷದಲ್ಲಿ ಅದನ್ನೇನ್ ಮಾಡು? ಪರಿಹರಿಸು, ತೆಗೆದು ಹಾಕು, ನನ್ನನ್ನು ಶುದ್ಧಿಗೊಳಿಸು. ನೋಡ್ರಿ, ನನ್ನನ್ನು ಶುದ್ಧಿಗೊಳಿಸು. ಸುಂದರವಾದಂತ ವಾಕ್ಯ. ಕೀರ್ತನೆಗಳನ್ನ ನಾವು ಓದಿದಾಗ ಅಲ್ಲಿ ನಮಗೆ ತಿಳಿಸುವಂತದಾಗಿದೆ, ನಮಗೆ ಅನ್ವಯಿಸುವಂತದಾಗಿದೆ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನೋಡ್ರಿ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ಇವತ್ತಿನಲ್ಲಿ ಇದು ಬಹಳ ಕಷ್ಟ. ನಾನು ದ್ರೋಹಿ, ನಾನು ಪಾಪಿ, ನೀನ್ ಪಾಪಿ ಅಂತ ಹೇಳಿದಾಗ ನಮಗೆ ಕೋಪ ಬರುತ್ತೆ. ಯಾಕಪ್ಪ ನನಗೆ ನೀನು ಪಾಪಿ ಅಂತ ಹೇಳ್ತಾ ಅಂತೇಳಿ. ಆದ್ರೆ ಇಲ್ಲಿ ದಾವೀದನು ಏನ್ ಮಾಡಿದರೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ಏನ್ ಮಾಡು? ನನ್ನನ್ನ ಕ್ಷಮಿಸು, ನನ್ನನ್ನ ಶುದ್ಧಿಗೊಳಿಸು. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನೋಡ್ರಿ, ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇರುವಂತದಾಗಿದೆ. ಪಾಪ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ಕಾರಣ, ಸೈತಾನನು ನಮ್ಮ ಜೊತೆಯಲ್ಲಿ ಇರುವನಾಗಿದ್ದಾನೆ, ನಮ್ಮ ಜೊತೆಯಲ್ಲಿ ನಿಂತುಕೊಳ್ಳುವನಾಗಿದ್ದಾನೆ, ನಮ್ಮ ಜೊತೆಯಲ್ಲಿ ಮಾತನಾಡುವನಾಗಿದ್ದಾನೆ, ಹೇಳುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನೀನು ಸಬ್ಬತ್ ಶಾಲೆ ಪಾಠಕ್ಕೆ ಹೋಗದೆ ಇದ್ರೂ ಕೂಡ ಪರವಾಗಿಲ್ಲಪ್ಪ, ಒಂದು ದಿನ ಅಲ್ಲ ಅಂತೇಳಿ ನಾವೇನ್ ಮಾಡ್ತೇವೆ? ಹೇಳುವರಾಗಿದ್ದೇವೆ. ಆದ್ರೆ ನಿನ್ನೆದನ್ನ ನಾನು ತಪ್ಪಿಸ್ಕೊಂಡಕ್ಕೆ ನಾನು ನಿನ್ನೆಯಿಂದ ಇಲ್ಲಿವರೆಗೆ ಏನ್ ಮಾಡಿದ್ದೇನೆ? ನಾನೇನಪ್ಪ ಯಾವ ರೀತಿ ಈ ರೀತಿ ಮಾಡಿದಲ್ಲ ಎಂದು ನನ್ನಲ್ಲಿ ಏನಾಗಿದೆ? ನನ್ನ ಹೃದಯದಲ್ಲಿ ಚುಚ್ತಾ ಇದೆ ಪ್ರಿಯರೇ. ಆ ರೀತಿ ಇವತ್ತಿನಲ್ಲಿ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಮ್ಮ ಪಾಪ ಇದೆ, ನಾವು ಪಾಪಿಗಳಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಆ ಪಾಪವನ್ನ ನಾನು ಮತ್ತು ನೀವು ದೇವರ ಬಳಿಗೆ ತೆಗೆದುಕೊಂಡು ಬಂದು, ಸ್ವಾಮಿ ಇಂಥ ಪಾಪವನ್ನು ಮಾಡಿದ್ದೇನೆ, ಇಂಥ ತಪ್ಪನ್ನ ನಾನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ಆ ಪಾಪದಿಂದ ನನಗೆ ಬಿಡುಗಡೆ ಕೊಡು ಅನ್ನೋದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ದೇವರ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಾವು ಕರೆಯಲ್ಪಟ್ಟುದೆಂದರೆ ಅಂತಿಮವಾಗಿ ಆತನ ರಕ್ಷಣೆ ಮಾರ್ಗವನ್ನು ಇತರರಿಗೆ ತಿಳಿಸುವಂತೆ ದೇವರು ನಮ್ಮನ್ನು ಹಿಂದಕ್ಕೆ ಕಳುಹಿಸಿದ್ದಾನೆ. ನೋಡ್ರಿ, ದೇವರ ವಾಕ್ಯವನ್ನ ನಾವೇನ್ ಮಾಡೋ? ಮಾರ್ಗವನ್ನ ಇನ್ನೊಬ್ಬರಿಗೆ ತಿಳಿಸುವುದಕ್ಕೋಸ್ಕರ ಸ್ವಾಮಿ ನನ್ನನ್ನ ಇಟ್ಟಿದ್ದಾನೆ, ನನ್ನನ್ನ ಕಳಿಸಿದ್ದಾನೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿದೆ? ಆ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ, ಇನ್ನೊಬ್ಬರನ್ನ ಆ ಮಾರ್ಗದಲ್ಲಿ ನಡೆಸಬೇಕಾಗಿದೆ ಅನ್ನೋದನ್ನ ಇಲ್ಲಿ ನಮಗೆ ಹೇಳುವಂತದ್ದಾಗಿದೆ. ಆಜ್ಞೆಗಳನ್ನ ಮೀರಿ ನಡೆಯುವವರಿಗೆ ಏನ್ ಮಾಡ್ರಿ? ನಿನ್ನ ಮಾರ್ಗವನ್ನು ಬೋಧಿಸು ಸ್ವಾಮಿ, ನಿನ್ನ ಮಾರ್ಗವನ್ನು ಅವರಿಗೆ ತೋರಿಸು ಸ್ವಾಮಿ. ಅವ್ರೇನ್ ಮಾಡ್ತಾ ಇದಾರೆ? ಮನುಷ್ಯನಾದಂತ ನಾನು ಹೇಳುವಾಗ ಎಷ್ಟೋ ಸಾರಿ ಕೇಳುವುದಿಲ್ಲ, ಆದರೆ ನೀನೇ ಸ್ವಾಮಿ ಅವರ ಹೃದಯದಲ್ಲಿ ಮಾತನಾಡಿ ಅವರ ಆಜ್ಞೆಗಳನ್ನು ಮೀರದಂತೆ ಅವರನ್ನು ನಡೆಸು ಅಂತೇಳಿ ಇವತ್ತಿನಲ್ಲಿ ನಾನು ಮತ್ತು ನೀವು ಕೇಳಿಕೊಳ್ಬೇಕಾಗಿದೆ. ರಕ್ಷಿಸಲ್ಪಟ್ಟವರು ಪಾಪಿಗಳಾದ ಈ ಲೋಕದ ಜನರಿಗೆ ತನ್ನ ರಕ್ಷಣಾ ಮಾರ್ಗ ಸ್ವಾರ್ಥೆಯನ್ನು ಸಾರಿ ಹೇಳುವಂತೆ ದೇವರು ತನ್ನ ವಿವೇಕದಿಂದ ಅವರಿಗೆ ಆದೇಶ ನೀಡುತ್ತಾನೆ. ವಿವೇಕದಿಂದ, ಪ್ರೀತಿಯಿಂದ, ಸಂತೋಷದಿಂದ ಆತನು ಹೇಳುವನಾಗಿದ್ದಾನೆ. ಯೇಸು ಸ್ವಾಮಿ ಇವತ್ತಿನಲ್ಲಿ ನನಗೆ ಹೇಳುವರಾಗಿದ್ದಾರೆ, ನಿಮಗೆ ಹೇಳುವರಾಗಿದ್ದಾರೆ. ವಾಕ್ಯದ ಪ್ರಕಾರ ನಡೆಯಿರದೆ ಸುವಾರ್ತೆಯನ್ನ ಏನ್ ಮಾಡ್ರಿ? ತಿಳಿದುಕೊಳ್ರಿ. ಆತನ ಆದೇಶವನ್ನ ನೀವು ಏನ್ ಮಾಡ್ಬೇಡ್ರಿ? ಬಿಟ್ಟು ಬಿಡಬೇಡ್ರಿ. ದೇವರು ತನ್ನ ಪವಿತ್ರಾತ್ಮನನ್ನು ಹಿಂಗಾರು ಮಳೆಯಂತೆ ಸುರಿಸುವಾಗ ಆತನ ಜನರು ಸಾರುವ ಸುವಾರ್ತೆಯು ಈ ಲೋಕದಲ್ಲಿ ಅದ್ಭುತವಾದ ಈ ಪರಿಣಾಮ ಉಂಟು ಮಾಡಲಿದೆ. ನೋಡ್ರಿ, ಒಂದು ವೇಳೆ ಇವತ್ತಿನಲ್ಲಿ ನನಗೆ ಅದು ಆಗದೆ ಹೋದಂತಹ ಪಕ್ಷದಲ್ಲಿ ನಾವು ಯಾರನ್ನ ಅಂಗೀಕರಿಸ್ಕೊಳ್ಬೇಕಾಗಿದೆ? ಇವತ್ತಿನಲ್ಲಿ ಸ್ವಾಮಿ ನಮಗೆ ಏನ್ ಮಾಡಿದ್ರು ಅಂತಂದ್ರೆ ಪವಿತ್ರಾತ್ಮನನ್ನು ನಮ್ಮ ಜೊತೆಯಲ್ಲಿ ಬಿಟ್ಟಿದ್ದಾರೆ. ಯೇಸು ಸ್ವಾಮಿ
33 ವರ್ಷ ಈ ಲೋಕದಲ್ಲಿದ್ದು ಆತನು ಪರಲೋಕ ರಾಜ್ಯಕ್ಕೆ ಹೋಗುವಂತಹ ಸಮಯದಲ್ಲಿ ತನ್ನ ಶಿಷ್ಯರಿಗೆ, ಆ ಶಿಷ್ಯರೇನಾದ್ರೂ ಭಯಪಟ್ಟರು, 33 ವರ್ಷ ನಮ್ಮ ಜೊತೆಲಿದ್ರು, ಇವಾಗೆಲ್ಲವಲ್ಲ, ನಮಗೇನಾಗಿದೆ, ಭಯ ಶುರುವಾಗಿದೆ, ನಾವು ಭಯ ಪಡ್ತಾ ಇದ್ದೇವೆ ಅಂತೇಳಿ ಅವ್ರು ಏನ್ ಮಾಡ್ತಾ ಇದ್ರು, ಭಯ ಪಡ್ತಾ ಇದ್ರು. ಅದಕ್ಕಾಗಿ ಸ್ವಾಮಿ ಅವರಿಗೆ ಆದರಣೆ ಕೊಟ್ಟರು. ಅವ್ರಿಗೆ ಹೇಳಿದ್ರು, ಭಯಪಡಬೇಡ್ರಿ, ನಾನೇನ್ ಮಾಡ್ತೇನೆ, ಹೋಗಿ ಪವಿತ್ರಾತ್ಮನನ್ನ ನಾನೇನ್ ಮಾಡ್ತೇನೆ, ನಿಮಗೆ ಕಳಿಸಿಕೊಡ್ತೇನೆ. ಆತನೇನ್ ಮಾಡ್ತಾನೆ, ಎಲ್ಲವನ್ನ ನಿಮಗೆ ತಿಳಿಸಿ ಹೇಳುವನಾಗಿದ್ದಾನೆ. ನೀನು ಪಾಪ ಮಾಡುವಂತಹ ಸಮಯದಲ್ಲಿ, ನೀನು ದುಷ್ಟದಲ್ಲಿರುವಂತಹ ಸಮಯದಲ್ಲಿ ಆತನೇನ್ ಮಾಡ್ತಾನೆ, ನಿಮಗೆ ಸಹಾಯಕನಾಗಿದ್ದು ನಿಮ್ಮನ್ನು ನಡೆಸುತ್ತಾನೆ ಅಂತೇಳಿ ಸ್ವಾಮಿ ಅವ್ರಿಗೇನ್ ಮಾಡಿದ, ಹೇಳಿದ ಅನ್ನೋದನ್ನ ನಾವು ನೋಡೋದಾಗಿದೆ. ನೋಡ್ರಿ, ಅಂತ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ಏನ್ ಮಾಡಿದ್ರೆ ನಡೆಸ್ತಾ ಇದ್ದಾರೆ. ಪವಿತ್ರಾತ್ಮನಿದ್ದಾರೆ, ನಾವು ಪವಿತ್ರಾತ್ಮನನ್ನ ಏನ್ ಮಾಡ್ಬೇಕಾಗಿದೆ, ತಳ್ಳಬಾರದು, ಬಿಡಬಾರದು. ಪವಿತ್ರಾತ್ಮನನ್ನ ನಾವು ಅಂಗೀಕರಿಸಿಕೊಂಡು ಆತನ ಜೊತೆಲಿದ್ದಂತ ಪಕ್ಷದಲ್ಲಿ ನೀನು ಪಾಪ ಮಾಡ್ತಾ ಇದ್ದೀಯಪ್ಪ, ನೀನು ಪಾಪ ಮಾಡಬೇಡ ಅಂತೇಳಿ ತಿಳಿಸುವಂತದ್ದಾಗಿದೆ. ಈ ಕೊನೆಯ ಕರೆಯುವ ಲೋಕವನ್ನು ಪ್ರಕಾಶಗೊಳಿಸುತ್ತದೆ ಎಂದು ವಚನದಲ್ಲಿ ನಾವು ಪ್ರಕಟಣೆ 18:1 ನೋಡ್ತೇವೆ. ಲೋಕವನ್ನ ಪ್ರಕಾಶಗೊಳಿಸುತ್ತದೆಂದು, ಈ ಲೋಕವ ಪ್ರಕಾಶವಾಗಿ ಇರಬೇಕಾದರೆ ದೇವರ ಆಶೀರ್ವಾದ ಅಲ್ಲಿರಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ, ಪ್ರಕಟಣೆ 18ನೇ ಅಧ್ಯಾಯ 1ನೇ ವಚನದಲ್ಲಿ, ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶವು ಉಂಟಾಯಿತು. ನೋಡ್ರಿ, ಪರಲೋಕದಿಂದ ಆ ದೇವದೂತರ ಬರುವುದನ್ನು ನೋಡುವಾಗ ಏನಾಯ್ತು, ಭೂಮಿ ಮೇಲೆ ಇಳಿದು ಬರುವುದನ್ನು ಕಂಡಾಗ, ಪರಲೋಕದಿಂದ ಇಳಿದು ಬರುವುದನ್ನು ಕಂಡಾಗ ಏನಾಯ್ತು ಅಂತಂದ್ರೆ ಭೂಮಿಗೆ ಪ್ರಕಾಶ ಉಂಟಾಯಿತು. ನೋಡ್ರಿ, ಯೇಸು ಸ್ವಾಮಿ ಆ ಪ್ರಕಾಶವನ್ನು ನಮ್ಮ ಮೇಲೆ ಸುರಿಸುವನಾಗಿದ್ದಾನೆ. ಭಯಪಡಬೇಡ, ಕತ್ತಲೆಯಲ್ಲಿ ನಿನ್ನಿರಲಿಕ್ಕೆ ನಾನು ಬಿಡುವುದಿಲ್ಲ. ಆ ಪ್ರಕಾಶವನ್ನ, ಆ ದೇವರ ಮಹಿಮೆಯನ್ನ ನಿಮ್ಮ ಮೇಲೆ ನಾನೇನ್ ಮಾಡ್ತೇನೆ, ಸುರಿಸುತ್ತೇನೆ ಅಂತೇಳಿ ಅಲ್ಲಿ ಹೇಳುವನಾಗಿದ್ದಾನೆ. ಇನ್ನು ನಾವು ಮುಂದೆ ಹೋದಾಗ ಶ್ರೀಮತಿ ವೈಟಮ್ನವರು ಕೂಡ ತಿಳಿಸುವರಾಗಿದ್ದಾರೆ. ಸ್ಟೆಪ್ಸ್ ಟು ಕ್ರೈಸ್ಟ್ ಪುಸ್ತಕದಲ್ಲಿ ನಾವು ನೋಡ್ತೇವೆ 78ನೇ ಪುಟದಲ್ಲಿ ಹೀಗೆ ಹೇಳುತ್ತಾರೆ, ಒಬ್ಬ ಪಾಪಿಯು ರಕ್ಷಣೆ ಹೊಂದಿ ಕ್ರಿಸ್ತನ ಬಳಿಗೆ ಬಂದಾಗ ಅವನ ಹೃದಯದಲ್ಲಿ ತಾನು ಕಂಡುಕೊಂಡ ಅಮೂಲ್ಯ ಸ್ನೇಹಿತನಾದ ಕ್ರಿಸ್ತನನ್ನು ಇತರಿಗೆ ತಿಳಿಸಬೇಕೆಂಬ ಬಯಕೆ ಉಂಟಾಗುತ್ತದೆ. ನೋಡ್ರಿ, ಒಬ್ಬ ಪಾಪಿಯು ರಕ್ಷಣೆ ಹೊಂದಿದಾಗ, ಕ್ರಿಸ್ತನ ಬಳಿಗೆ ಬಂದಾಗ ಅವನ ಹೃದಯದಲ್ಲಿ ತಾನು ಕಂಡ ಅಮೂಲ್ಯ ಸ್ನೇಹಿತನಾದ ಕ್ರಿಸ್ತನನ್ನ, ಯೇಸು ಕ್ರಿಸ್ತನನ್ನ ಆತನು ಕಂಡಾಗ, ನೋಡಿದಾಗ ಅವನಿಗೇನಾಯ್ತಂತಂದ್ರೆ, ಹೌದು, ನಾನೇನ್ ಮಾಡ್ಬೇಕಾಗಿದೆ, ಯೇಸು ಕ್ರಿಸ್ತನ ಮಹಿಮೆಯನ್ನ ಇನ್ನೊಬ್ಬರಿಗೆ ನಾನೇನ್ ಮಾಡ್ಬೇಕಾಗಿದೆ, ತಿಳಿಸಬೇಕು ಅನ್ನುವಂಥದ್ದು ತಾನಾಗಿ ತಾನೇ ಬರುವಂತದ್ದಾಗಿದೆ. ನೋಡ್ರಿ, ಅಂತ ಆಶೀರ್ವಾದ. ನಾನಷ್ಟೇ ತಿಳಿದುಕೊಳ್ಳುವುದಲ್ಲ, ನಾನೇನ್ ಮಾಡ್ತೇನೆ, ಇನ್ನೂ ನಿನ್ನನ್ನು ಅರಿದೇ ಇರತಕ್ಕಂತ ಮಕ್ಕಳಿಗೂ ಕೂಡ ನಾನೇನ್ ಮಾಡ್ತೇನೆ, ಇದನ್ನ ನಾನು ತಿಳಿಸ್ತೇನೆ ಅಂತೇಳಿ ಅವನಲ್ಲಿ ಆ ಮನಸ್ಸು ಬರುವಂತದ್ದಾಗಿದೆ ಅಂತೇಳಿ ನಾವು ನೋಡೋದಾಗಿದೆ. ರಕ್ಷಣೆ ಹಾಗೂ ಪರಿಶುದ್ಧರನ್ನಾಗಿ ಮಾಡುವ ಇಂಥ ಸತ್ಯವನ್ನು ತಿಳಿಸದೆ ಮುಚ್ಚಿಡಲಾಗದು. ನೋಡ್ರಿ, ಇಂಥ ಪರಿಶುದ್ಧವಾದಂತ ಆಶೀರ್ವಾದವನ್ನ ಸ್ವಾಮಿ ನನಗೂ ಮತ್ತು ನಿಮಗೆ ಕೊಟ್ಟಿದ್ದಾರೆ. ಇದನ್ನ ಏನ್ ಮಾಡಬಾರದು, ಮುಚ್ಚಿಡಬಾರದು. ಸ್ವಾಮಿ ನನ್ನ ಏನ್ ಮಾಡಿದ್ದಾರೆ, ಪ್ರಕಾಶಮಾನವಾದಂತ ಜೀವಿತದಲ್ಲಿ ನನ್ನನ್ನು ಜೀವಿಸ್ತಾ ಇದ್ದಾರೆ. ನಾನು ಕೂಡ ಏನ್ ಮಾಡ್ಬೇಕು, ಕತ್ತಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಈ ಸುವಾರ್ತೆಯನ್ನು ನಾನು ಹೇಳಬೇಕು, ಅವರಿಗೆ ತಿಳಿಸಬೇಕು ಅನ್ನುವುದು ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಬರಬೇಕು. ನಾವು ಕ್ರಿಸ್ತನ ನೀತಿ ಎಂಬ ವಸ್ತ್ರದಿಂದ ಏನಾಗಿದೆ, ಹೊದಿಸಲ್ಪಟ್ಟು ನಮ್ಮ ಹೃದಯದಲ್ಲಿ ವಾಸಿಸುವ ಆತನ ಪವಿತ್ರಾತ್ಮನ ಸಂತೋಷದಲ್ಲಿ ತುಂಬಿರುವಾಗ ಈ ಸಂಗತಿಗಳನ್ನು ಇತರಿಗೆ ತಿಳಿಸದೇ ಇರಲಾಗದು. ನೋಡಿ, ನಾವು ಸಂತೋಷದಿಂದ ಜೀವಿಸುತ್ತಿರುವಂತ ಸಮಯದಲ್ಲಿ ಇನ್ನೊಬ್ಬರು ಕೂಡ ಏನಾಗಿರ್ಬೇಕಂತಿದ್ದಾರೆ, ಸಂತೋಷವಾಗಿ ಜೀವಿಸಬೇಕು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಇದನ್ನ ತಿಳ್ಕೊಳ್ಬೇಕಾಗಿದೆ, ಇತರರಿಗೆ ಇದರ ಬಗ್ಗೆ ತಿಳಿಸಬೇಕಾಗಿದೆ. ನಮಗೆ ಕೊಟ್ಟಿರ್ತಕ್ಕಂಥ ಅನುಭವ ನಮಗೆ ಸ್ವಾಮಿ ಏನ್ ಮಾಡಿದಾನೆ, ಕೊಟ್ಟಿರುವಾಗ ಅದನ್ನು ತಿಳ್ಕೊಳ್ಬೇಕು. ಫಿಲಿಪ್ಪನಿಗೆ ಏನಾಯ್ತಂತಾರೆ, ಆತನಿಗೆ ಆಶೀರ್ವಾದ ಕೊಡಲ್ಪಟ್ಟಿತು, ಅದನ್ನು ತಿಳಿದುಕೊಂಡ.
ಅವಾಗ ಅವನು ಹೇಳುವನಾಗಿದ್ದಾನೆ, ರಕ್ಷಕನನ್ನು ಕಂಡಾಗ ಇತರರನ್ನು ಕೂಡ ಸಹ ಕ್ರಿಸ್ತನ ಬಳಿಗೆ ಕರೆದಂತೆ ನಾವು ಸಹ ಆಹ್ವಾನಿಸುತ್ತೇವೆ. ಇಲ್ಲಿ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನ ಓದ್ರಿ, ಯಾರಾದ್ರೂ ಓದ್ರಿ. ಸತ್ಯವೇದ ಯಾರ ಹತ್ರ ಇದೆ ದಯವಿಟ್ಟು ಓದ್ರಿ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನ. ನಾನೇ ಓದ್ತೇನೆ ನೋಡ್ರಿ. ನತಾಯೇಲನು ಒಳ್ಳೆದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನು. ನೋಡ್ರಿ, ಅಲ್ಲಿ ನತಾಲ್ ಏನ್ ಮಾಡೋನಾಗಿದ್ದಾನೆ ಅಂತಂದ್ರೆ, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ, ನಜರೇತನ ಯೇಸು ಸ್ವಾಮಿಯಿಂದ ಏನಾದರೂ ಬರೋದುಂಟೆ ಅಂತೇಳಿ ಕೇಳುವಾಗ ಅದಕ್ಕೆ ಫಿಲಿಪ್ಪನು ಉತ್ತರ ಕೊಡುವನಾಗಿದ್ದಾನೆ, ಬಂದು ನೋಡಪ್ಪ, ಯೇಸು ಸ್ವಾಮಿ ಅದ್ಭುತ ಕಾರ್ಯವನ್ನು ನೀನು ನೋಡು. ಇಲ್ಲಿ ಬಂದು ಸೇರಿದ್ದರೆಲ್ಲ ಅದ್ಭುತ ಕಾರ್ಯಗಳನ್ನು ನೋಡ್ರಿ. ಸ್ವಾಮಿ ಇವತ್ತಿನಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ. ಆ ಅದ್ಭುತ ಕಾರ್ಯವನ್ನ ಇವತ್ತಿನಲ್ಲಿ ನಾನು ತಿಳಿದುಕೊಳ್ಬೇಕಾಗಿದೆ ಅಂತೇಳಿ ನಮಗೆ ತಿಳಿದಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಅದನ್ನ ನೋಡೋರಾಗಿದ್ದೇವೆ. ಭೂಮಿ ಆಕಾಶಗಳನ್ನು, ಸಮುದ್ರವನ್ನು ಮತ್ತು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ. ಇಲ್ಲಿ ನಾವು ನೋಡ್ತೇವೆ, ಭೂಮಿ ಆಕಾಶಗಳನ್ನ, ಸಮುದ್ರವನ್ನ ಮತ್ತು ನೀರಿನ ಬುಗ್ಗೆಗಳನ್ನ ಉಂಟು ಮಾಡಿದ ಆತನಿಗೆ ಏನ್ ಮಾಡ್ರಿ, ನಮಸ್ಕಾರ ಮಾಡ್ರಿ. ನಾವೆಷ್ಟು ಜನ ನಮಸ್ಕಾರ ಮಾಡೋರಾಗಿದ್ದೇವೆ? ಸ್ವಾಮಿ ಈ ಭೂಮಿಯನ್ನ, ಈ ಲೋಕವನ್ನ, ಇದರಲ್ಲಿರ್ತಕ್ಕಂಥ ಸಮಸ್ತವನ್ನು ಉಂಟು ಮಾಡಿದ್ದಾರೆ, ನನ್ನನ್ನು ಉಂಟು ಮಾಡಿದ್ದಾರೆ. ನಾವು ಸ್ವಾಮಿಗೆ ನಮಸ್ಕಾರ ಮಾಡಿದ್ದೇವ? ಮಾಡ್ತಾ ಇದ್ದೇವ? ಸ್ವಾಮಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದೇವ? ನನ್ನನ್ನ, ನನ್ನ ಕುಟುಂಬವನ್ನು ಅದ್ಭುತವಾಗಿ ನಡೆಸ್ತಾ ಇದೆಯಾ ಸ್ವಾಮಿ, ನಿನಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದೇವ? ಪ್ರಿಯರೇ, ಬಹಳ ಸುಂದರವಾದಂತಹ ವಾಕ್ಯಗಳನ್ನ ಇವತ್ತೊಂದಲ್ಲಿ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ತಿರುಗ ನಾವು ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಮಗೆ ಅಲ್ಲೇನಿದೆ, ಪರಿಶುದ್ಧತೆಯನ್ನು ನಮಗೆ ತಿಳಿಸಲ್ಪಟ್ಟಿದೆ. ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಏನಂತಂದ್ರೆ, ಅಲ್ಲಿ ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂ ನಿವಾಸಿಗಳಿಗಾಗಿ ಇರುವ ಸಕಲ ಜನಾಂಗಗಳ, ಕುಲ ಪ್ರಜೆಯವರಿಗೂ, ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ವರ್ತಮಾನವು ಅವನಲ್ಲಿತ್ತು. ನೋಡ್ರಿ, ದೇವದೂತನು ಸಂದೇಶವನ್ನು ತಂದಾಗ ಆತನಲ್ಲಿ ಶುಭವಾರ್ತೆ, ಶುಭ ಸಂದೇಶ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು, ನೋಡ್ರಿ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನ, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಪ್ರಿಯರೇ, ಈ ಸುಂದರವಾದಂತಹ ವಾಕ್ಯವನ್ನ ಓದುವಾಗ ತೀರ್ಪು ಮಾಡುವ ಗಳಿಗೆ ಬಹಳ ಹತ್ತಿರವಾಗಿದೆ. ಭೂ ಪರಲೋಕಗಳನ್ನ, ಸಮುದ್ರವನ್ನ, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡ್ರಿ. ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ, ಅದ್ಭುತವಾಗಿ ನಡೆಸ್ತಾ ಇದ್ದೀ ಸ್ವಾಮಿ, ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದೀಯಾ. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ನಡೆಸ್ತಾ ಇದೀಯ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದಂತ ಒಂದೊಂದು ವಸ್ತುವಿಗೂ ಕೂಡ ನಾವೇನ್ ಮಾಡೋರಾಗಿದ್ದೇವೆ, ಸ್ತೋತ್ರ ಹೇಳೋರಾಗಿದ್ದೇವೆ. ಸ್ತೋತ್ರ ಹೇಳಬೇಕಾಗಿದೆ. ಇವತ್ತಿಂದ ನಾವು ಎಷ್ಟು ಜನ ಆ ಸ್ತೋತ್ರಕ್ಕೆ ಬಾಧ್ಯರಾಗಿದ್ದೇವೆ? ಸ್ತೋತ್ರವನ್ನ ಮಾಡಬೇಕಾಗಿದೆ ಪ್ರಿಯರೇ. ಅದನ್ನು ಮಾಡಿದಾಗ ನಮಗೇನ್ ಮಾಡುವಂತದ್ದಾಗಿದೆ, ನಮಗೂ ಕೂಡ ಹೆಚ್ಚಿನ ಆಶೀರ್ವಾದ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ದೇವದೂತರು ಹೇಳುವುದಕ್ಕೆ ಏನಂತಂದ್ರೆ, ನಿತ್ಯವಾದ ಶುಭ ವರ್ತಮಾನವು ಅವರಲ್ಲಿ. ಒಂದೊಂದು ವಾಕ್ಯಗಳನ್ನು ನೋಡುವಾಗ, ಈ ದೇವರ ದರ್ಶನವನ್ನ ಕಂಡಾಗ ಯೋಹಾನನಿಗೆ ಆಶ್ಚರ್ಯವಾಯಿತು. ಏಸಾಯನಿಗೆ ಕೂಡ ಏನಂತಂದ್ರೆ ಆಶ್ಚರ್ಯವಾಯಿತು. ಇಂಥ ಪರಿಶುದ್ಧ ಸ್ಥಳವಾ, ಇದನ್ನ ನಾನು ನೋಡಿರ್ಲೇ ಇಲ್ಲಲ್ಲ, ನಾನು ಪಾಪಿ. ಆ ಪಾಪಿಯಾದಂತ ನನಗೆ ನೀನು ಈ ಒಂದು ಅದ್ಭುತವನ್ನ ನನಗೆ ತೋರಿಸ್ತಾ ಇದೆಯಲ್ಲ, ಈ ದರ್ಶನವನ್ನ ನಾನು ನೋಡ್ಲಿಕ್ಕೆ ಏನಾಗಿದ್ದೇನೆ ಅಂದ್ರೆ ಬಹಳ
ಆಶ್ಚರ್ಯವಾಗಿದೆ ನನಗೆ ಅಂತೇಳಿ ಅವನೇ ಆಶ್ಚರ್ಯಪಟ್ಟ. ಒಂದು ವೇಳೆ ನನಗೂ ಮತ್ತು ನಿಮಗೆ ಇವತ್ತಿನಲ್ಲಿ ಆ ದರ್ಶನವನ್ನು ಕೊಟ್ಟಾಗ ನಾವೇನ್ ಮಾಡೋರಾಗಿದ್ದೇವೆ? ನಾವು ಎಷ್ಟೋ ಸಾರಿ ಏನ್ ಮಾಡ್ತೇವೆ, ಕನಸುಗಳನ್ನು ಕಾಣ್ತೀವಿ. ಆ ಕನಸುಗಳನ್ನು ಕಂಡಾಗ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಕೆಟ್ಟ ಕನಸು ಬಿದ್ದಾಗ ಅದನ್ನು ಚಿಂತೆ ಮಾಡ್ತೇವೆ. ಏನಪ್ಪಾ ಇಂತ ಕೆಟ್ಟ ಕನಸು. ಆದ್ರೆ ನಾವೇನ್ ಮಾಡಲ್ಲ, ಸ್ವಾಮಿ ಈ ಕೆಟ್ಟ ಕನಸಿನಿಂದ ನನ್ನನ್ನು ದೂರ ಮಾಡು, ಇದರಿಂದ ನನಗೆ ಪರಿಹಾರವನ್ನು ಕೊಡು, ನನಗೆ ಏನ್ ಮಾಡುವಂತ ಕೆಟ್ಟ ಕನಸುಗಳು ಬಾರದಂತೆ ನನ್ನನ್ನು ನಡೆಸು ಅಂತೇಳಿ ಎಷ್ಟಾದ್ರೂ ಕೇಳಿದ್ದೇವ? ಇಲ್ಲ. ಇಲ್ಲಿ ಏಸಾಯನು, ಇಲ್ಲಿ ಯೋಹಾನನು ಆ ದರ್ಶನಗಳನ್ನು ನೋಡಿದಾಗ ಅವ್ರಿಗೆ ಏನಾಯ್ತು ಅಂತಂದ್ರೆ ಆಶ್ಚರ್ಯವಾಯ್ತು ಅಂತೇಳಿ ನಾನು ನೋಡ್ತಾ ಇದ್ದೆ. ದಾವೀದನು ಬರೆದಂತ ಕೀರ್ತನೆಗಳು ಅವು ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಗಳು, ಅವುಗಳ ಗಂಭೀರ ಪರಿಣಾಮಗಳು, ದೇವರೊಂದಿಗೆ ಆಪ್ತ ಸಂಭಾಷಣೆ ಮುಂತಾದ ವಿವಿಧ ರೀತಿಯ ಅನುಭವಗಳು ಬರೆಯಲ್ಪಟ್ಟಿವೆ. ನಾನು ಹೇಳಿದೆ ಈಗಾಗಲೇ, ಈ ಕೀರ್ತನೆ ಪುಸ್ತಕಗಳನ್ನು ಓದುವಾಗ ನಮಗೆ ಅಲ್ಲಿ ಅನೇಕ ತರವಾದಂತಹ ವಿಷಯಗಳನ್ನು ನಮಗೆ ಅಲ್ಲಿ ತಿಳಿಸಲ್ಪಟ್ಟಿದೆ, ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾನು ಹೇಳಿದೆ, ಕೀರ್ತನೆಗಳನ್ನು ಓದ್ರಿ, ಅರ್ಥ ಮಾಡಿಕೊಡ್ರಿ. ಪಾಪವು ದುಃಖ, ಸಂಕಟ ಮತ್ತು ನಂಬಿಕೆ ಉಂಟು ಮಾಡುತ್ತದೆ ಎಂದು ಅವನ ಜೀವನದಿಂದ ತಿಳಿಯಬಹುದು. ಆದರೆ ದೇವರ ಪ್ರೀತಿ ಮತ್ತು ಕರುಣೆಯು ಎಂತ ಕಡು ಪಾಪಿಯನ್ನಾದರೂ ರಕ್ಷಿಸಬಲ್ಲದು. ನೋಡ, ಯೇಸು ಸ್ವಾಮಿಯ ಕರುಣೆ, ಪ್ರೀತಿಯ ನಾವು ಎಂತ ಪಾಪಿ ಆಗಿದ್ರೂ ಕೂಡ ಏನ್ ಮಾಡುತ್ತದೆ, ನಮ್ಮನ್ನ ರಕ್ಷಣೆ ಕಡೆಗೆ ತರುವಂತದ್ದಾಗಿದೆ. ನಂಬಿಕೆಯಿಂದ ದೇವರ ಬಳಿಗೆ ಬಂದು ಪಶ್ಚಾತ್ತಾಪ ಪಟ್ಟಲ್ಲಿ ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಳ್ಳುವನು. ಇವತ್ತಿನಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿದೆ. ನಾನು ಪಾಪ ಮಾಡಿದಾಗ ದೇವರ ಬಳಿಯಲ್ಲಿ ಬಂದು ಪಾಪಗಳನ್ನು ಹೇಳಿಕೊಂಡು, ಸ್ವಾಮಿ ಇಂಥ ಪಾಪವನ್ನು ಮಾಡಿದ್ದೇನೆ, ನಾನು ಕಡು ಪಾಪಿಯಾಗಿದ್ದೇನೆ, ನನ್ನನ್ನೇನ್ ಮಾಡು, ಕ್ಷಮಿಸು. ದೇವರ ವಾಕ್ಯದಲ್ಲಿ ಅಸಂಖ್ಯಾತ ಭರವಸೆಗಳನ್ನು ನೀಡಲಾಗಿದೆ. ದೇವರ ವಾಕ್ಯದಲ್ಲಿ ಅನೇಕ ಭರವಸೆಗಳನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಒಂದೊಂದು ಭರವಸೆಗಳನ್ನು ನಾವು ತಿಳಿದುಕೊಂಡಾಗ ನಮಗೆ ಅರ್ಥವಾಗುವಂತದ್ದಾಗಿದೆ. ಆದರೆ ತನ್ನ ಬಳಿಗೆ ಪಶ್ಚಾತ್ತಾಪದಿಂದ ಬಂದವರನ್ನು ದೇವರು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಳ್ಳುವಂಥದ್ದು ಆತನ ನಂಬಿಗಸ್ತಿಕೆ, ನ್ಯಾಯ ಮತ್ತು ದೇವರ ಕರುಣೆ ಒಡಂಬಡಿಕೆ ಪ್ರಬಲವಾದಂತಹ ಸಾಕ್ಷಿಯಾಗಿದೆ. ಅದಕ್ಕಾಗಿ ನಮಗೆ ನಂಬಿಕೆ ಬರಬೇಕಾದರೆ ಆತನಲ್ಲಿ ನಾನು ಜೀವಿಸಬೇಕಾಗಿದೆ, ಆತನಲ್ಲಿ ನಾವು ನಡೆದುಕೊಳ್ಳಬೇಕಾಗಿದೆ. ನಾನು ಆರಿಸಿಕೊಂಡ ಸೇವಕನಾದಂತಹ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆ ಇಟ್ಟು, ಶಾಶ್ವತವಾದಂತ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು, ನನ್ನ ಹಸ್ತವು ಆತನ ಮೇಲೆ ಸ್ಥಿರವಾಗಿರುವುದು, ನನ್ನ ಪ್ರೀತಿ ಸತ್ಯತೆಗಳು ಆತನೊಡನೆ ಇರುವವು, ನನ್ನ ಹೆಸರಿನಿಂದ ಅವನು ಕೊಂಬು ಎತ್ತಲ್ಪಡುವುದು, ಸಮುದ್ರದಿಂದ ನದಿಗಳವರೆಗೂ ಅವನ ಹಸ್ತಕ್ಕೆ ಅಧಿಕಾರವನ್ನು ಕೊಡುವೆನು, ನನ್ನ ಒಡಂಬಡಿಕೆಯು ಅವನಲ್ಲಿ ಸ್ಥಿರವಾಗಿರುವುದು. ಕೀರ್ತನೆ 89:3 ನಾವು ಓದುವಾಗ 28ನೇ ವಚನದಿಂದ ಓದುವಂತಹ ಸಮಯದಲ್ಲಿ ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನನ್ನ ಪ್ರೀತಿ ಸತ್ಯತೆಗಳನ್ನು ಆತನೊಡನೆ ಇರುವವು. ಪ್ರೀತಿ, ದೇವರ ಪ್ರೀತಿ ನಮಗಿದೆಯಾ? ಆತನ ಸತ್ಯತೆ ನಮ್ಮಲ್ಲಿದೆಯಾ? ಸತ್ಯವಾದಂತ ದೇವರನ್ನ ತಿಳಿದುಕೊಳ್ಳಲಿಕ್ಕೆ ನನಗಿಷ್ಟ ಇದೆಯಾ? ಆತನ ಪ್ರೀತಿಯಲ್ಲಿ ಜೀವಿಸಲಿಕ್ಕೆ ನನಗಿಷ್ಟ ಇದೆಯಾ? ಇವತ್ತಿಂದಲೇ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಸ್ವಾಮಿ, ನನಗೆ ಪ್ರೀತಿ ಇಲ್ಲ, ಪ್ರೀತಿಯನ್ನು ಕೊಡು. ಸ್ವಾಮಿ, ನಾನು ಸತ್ಯತೆಯಲ್ಲಿ ನಡೆದುಕೊಳ್ಳುತ್ತಾ ಇಲ್ಲ, ಆ ಸತ್ಯತೆಯಲ್ಲಿ ನಡೆದುಕೊಳ್ಳುವಾಗ ನನಗೆ ಸಹಾಯ. ಆಜ್ಞೆಗಳನ್ನು ಮೀರಿ ನಡೆಯುವಂತಹ ಸಮಯದಲ್ಲಿ ಸ್ವಾಮಿ, ಆಜ್ಞೆಗಳನ್ನು ಮರೆಯದಂತೆ ನನ್ನನ್ನು ಎಚ್ಚರಿಸು, ನನಗೆ ದಾರಿ ತೋರಿಸು, ನನಗೆ ಬೋಧಿಸು ಅಂತೇಳಿ ಇವತ್ತಿನಲ್ಲಿ ಕೇಳ್ಕೊಳ್ಬೇಕಾಗಿದೆ. ನಾವು ಕೇಳಿಕೊಂಡಾಗ ಖಂಡಿತವಾಗಿ ನಾವೇನ್ ಮಾಡ್ತೇವೆ, ಆತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸ್ವಾಮಿ ನಮಗೇನ್ ಮಾಡೋರಾಗಿದ್ದಾರೆ, ಸಹಾಯ ಮಾಡುವವರಾಗಿದ್ದಾರೆ, ನಮ್ಮನ್ನು ನಡೆಸುವವರಾಗಿದ್ದಾರೆ. ಈ ಪ್ರಕಟಣೆಯ ಪುಸ್ತಕ 14ನೇ ಅಧ್ಯಾಯವನ್ನ ಸ್ಪಷ್ಟವಾಗಿ ಓದ್ಕೊಳ್ರಿ. ಕೀರ್ತನೆಗಳನ್ನ ಈಗಾಗಲೇ ನಾನು ಹೇಳಿದಂತ ಒಂದೊಂದು ಕೀರ್ತನೆಗಳನ್ನ ನೀವು ಓದ್ರಿ. ಮತ್ತೆ ಇವತ್ತು ಗುರುವಾರವಾಗಿದೆ, ನಾಳೆ ಶುಕ್ರವಾರವಿದೆ. ಅದಕ್ಕಾಗಿ ನೀವೇನ್ ಮಾಡ್ರಿ, ಕೀರ್ತನೆ 172 1ನೇ ವಚನವನ್ನು ಓದ್ರಿ.
ಅಲ್ಲಿ ಏನ್ ಹೇಳುವಂತದ್ದಾಗಿದೆ. ಬಾಯ್ಪಾಟಾಗಿ ಹೇಳ್ಬಹುದು, ಸತ್ಯವೇದ ತೆಗೆದು ಬೇಕಾಗಿಲ್ಲ, ಬಾಯ್ಪಾಟವಾಗಿ ಹೇಳ್ಬೋದು. ಯಾರಾದ್ರೂ ಹೇಳ್ತೀರಾ? What it says, Psalms 122 chapter 1, 22 chapter 22 verse 1. What it says, ಏನು ಹೇಳುವಂತದ್ದಾಗಿದೆ? ಜನರು ನನ್ನನ್ನ ಕರೆದಾಗ ನನಗೆ ತುಂಬಾ ಸಂತೋಷವಾಯಿತು. ಎಲ್ಲಿಗೆ? ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನ ಕರೆದರು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೇನಾಯ್ತು? ಸಂತೋಷವಾಯ್ತು. ಯಾರು ಹೇಳಿದ್ರು? ದಾವೀದನು. ಪ್ರಿಯರೇ, ಇವತ್ತಿನಲ್ಲಿ ಸ್ವಾಮಿ ನನ್ನನ್ನ ಮತ್ತು ನಿಮ್ಮನ್ನ ಕರೆಯುವರಾಗಿದ್ದಾರೆ. ನಿಮಗೆ ನನ್ನ ಪ್ರೀತಿ ಬೇಕಾ? ನನ್ನ ಸತ್ಯತೆ ನಿಮಗೆ ಬೇಕಾ? ಆ ಸತ್ಯದಲ್ಲಿ ನೀವು ಜೀವಿಸಬೇಕಾ? ಬನ್ರಿ. ಅದಕ್ಕಾಗಿ ಸ್ವಾಮಿ ಹೇಳಿದರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೇನ್ ಮಾಡ್ತೇನೆ? ವಿಶ್ರಾಂತಿ ಕೊಡುತ್ತೇನೆ ಅಂತ ಹೇಳೋರಾಗಿದ್ದಾರೆ. ಅಂತ ವಾಕ್ಯ, ಒಂದೊಂದು ವಾಕ್ಯಗಳನ್ನ ನಾವು ತಿಳಿದುಕೊಂಡಾಗ, ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಬರುವಂತದ್ದಾಗಿದೆ. ನಾವು ಪಾಪ ಮಾಡುತ್ತಿರುವಂತಹ ಸಮಯದಲ್ಲಿ ಖಂಡಿತವಾಗಿ ಪವಿತ್ರಾತ್ಮನು ನನ್ನ ಜೊತೆಯಲ್ಲಿ ಬಂದು ನನಗೆ ಹೇಳುವನಾಗಿದ್ದಾನೆ, ಯಶವಂತ್, ನೀನ್ ಈ ರೀತಿ ತಪ್ಪು ಮಾಡ್ತಾ ಇದೀಯ, ಪಾಪ ಮಾಡ್ತಾ ಇದೀಯ, ಇದನ್ನ ನೀನು ಮಾಡಬೇಡ ಅಂತ ಹೇಳುವಾಗ ನಾನು ತಿರಸ್ಕಾರ ಮಾಡುವನಾಗಿದ್ದೇನಾ? ಅಥವಾ ಪವಿತ್ರಾತ್ಮನನ್ನ ನಾನು ಅಂಗೀಕರಿಸಿಕೊಂಡು ಇನ್ನು ಮೇಲೆ ಈ ತಪ್ಪನ್ನ, ಈ ಪಾಪವನ್ನು ನಾನು ಮಾಡಲ್ಲ ಅಂತ ಹೇಳ್ತೇನಾ ಅನ್ನುವುದನ್ನ ಇವತ್ತಿನಲ್ಲಿ ನಾನು ಮತ್ತು ನೀವು ತಿಳಿದುಕೊಂಡಾಗ ಖಂಡಿತವಾಗಿ ಈ ವಾರದ ಪಾಠ ನಮ್ಮನ್ನು ಅದ್ಭುತವಾಗಿ ನಡೆಸುವಂತದ್ದಾಗಿದೆ. ಇದನ್ನು ಇನ್ನೂ ವಿವರವಾಗಿ ನಾವು ಶನಿವಾರ ದಿನ ಕಲಿತುಕೊಳ್ಳೋಣ. ಇದನ್ನ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡು ಜೀವಿಸುವ ಹಾಗೆ ಸ್ವಾಮಿ ನನಗೂ ಮತ್ತು ನಿಮಗೆ ಸಹಾಯ ಮಾಡಲಿ ಅಂತೇಳಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇಲೆ ಉತ್ತಮವಾದಂತಹ ಸಂದೇಶಕ್ಕಾಗಿ, ಪಾಠಕ್ಕಾಗಿ ಬೋಧಕರಾದಂತಹ ಯಶವಂತ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಊಟಗಳನ್ನು ಮುಕ್ತಾಯಗೊಳಿಸುವ ಹಾಗೆ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ಅದನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಗಾಗಿ ಪ್ರಾರ್ಥನೆ ಮಾಡಿ. ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಹಿರಿಯರಂತ ಸಾಮೇಲ್ ಕೃಷ್ಣಪ್ಪ ಸರ್ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ತಾರೆ. ಸೊ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊ. ಸಹೋದರಿ KP ರವಿ ಅವರ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸಹೋದರಿ ನ್ಯಾನ್ಸಿ ಡೇವಿಡ್ ಅವರು ಸೋಮವಾರ ಅವರು ಕೀಮೋಥೆರಪಿಗೆ ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದಾರೆ. ದೇವರವ್ರ ಜೊತೆಯಲ್ಲಿ ಇರ್ಲಿ, ಅವ್ರಿಗೆ ಸಹಾಯ ಮಾಡ್ಲಿ, ಶಕ್ತಿ ನೀಡ್ಲಿ, ಅವರು ಆರೋಗ್ಯವಂತರಾಗ್ಲಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮಿಸಸ್ ಪದ್ಮಿನಿ ಅಮ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಪದ್ಮಿನಿ ಅಮ್ಮಗಳವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್, ನಮ್ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಓಕೆ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ನಮ್ಮ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಮಂಜುಳಾ, ಕಾಲು ನೋವಿದೆ, ಕಾಲು ನೋವಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮಂಜುಳಮ್ಮ ಅವರ ಕಾಲು ನೋವಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನೀತಿ ಪ್ರಸನ್ನ ಕುಮಾರ್ ಅವ್ರಿಗೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಈ ಶನಿವಾರ ಕಮ್ಯುನಿಯನ್ ಸರ್ವಿಸ್ ಇದೆ ನರಸಾಪುರ ಸಭೆಯಲ್ಲಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಫಸ್ಟ್ ಕೃಷ್ಣಮೂರ್ತಿ ಬ್ರದರ್ಗೋಸ್ಕರ ಪ್ರಾರ್ಥನೆ. ಅವರು ಜಾಬ್ ಕಳ್ಕೊಂಡಿದ್ದಾರೆ. ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಅಂತ ನಂದು ಧೈರ್ಯ ಹೇಳಿದ್ದೀನಿ. ಅವ್ರು ತುಂಬಾ ದುಃಖದಲ್ಲಿದ್ದಾರೆ. ಫಸ್ಟ್ ಅದಕ್ಕೋಸ್ಕರ ಅವ್ರಿಗೋಸ್ಕರ ಕೃಷ್ಣಮೂರ್ತಿಗೋಸ್ಕರ ಪ್ರಾರ್ಥನೆ.
ಓಕೆ, ಕೃಷ್ಣಮೂರ್ತಿ ಎಂಬತಕ್ಕಂಥ ಸಹೋದರರ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಹೇಳ್ತೀರಾ ಯಾರ್ಯಾರಿಗೆ? ಓಕೆ, ಮೊದಲಿಂದ ಕೃಷ್ಣಮೂರ್ತಿ ಅವರು ಕೆಲಸಕ್ಕಾಗಿ ಕೃಷ್ಣ, ಒಂದು ನಿಮಿಷ. ಕೃಷ್ಣಮೂರ್ತಿ ಅವರ ಜಾಬ್, ಕೆಲಸನ ಜಾಬ್ ಜಾಬ್. ಹೌದು. ಜಾಬ್. ಮತ್ತೆ ನೀತಿ ಪ್ರಸನ್ನ ಕುಮಾರ್ ಅವರ ಆರೋಗ್ಯಕ್ಕಾಗಿ, ಆಮೇಲೆ KP ರವಿ ಅವರ ವಿಜ್ಞಾಪನೆಗಳು ಮತ್ತು ಅವರ ತಾಯಿ ಕಾಲು ನೋವಿಗಾಗಿ, ಅವ್ರ ಮದರ್ಗೆ ಆರಾಮಿಲ್ವಾ? ಮಂಜುಳಾ ಅವರ ಕಾಲು ನೋವು, ಅವ್ರಿಗೂ ಹುಷಾರಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಜೊತೆಗೆ ಸಹೋದರಿ ನ್ಯಾನ್ಸಿ ಡೇವಿಡ್ ಅವರು ಕಿಮೋಥೆರಪಿಗೆ ಹೋಗ್ಬೇಕಾಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಕೋಲ್ಕರ್ ಫ್ಯಾಮಿಲಿ, ಕೋಲ್ಕರ್ ಫ್ಯಾಮಿಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಪದ್ಮಿನಿ ಅಮ್ಮಗೋಳು, ಹಿರಿಯಂತ ಪದ್ಮಿನಿ ಅಮ್ಗೋಳ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನರ್ಸಾಪುರ ಸಭೆಯ ಕಮ್ಯುನಿಯನ್ ಸರ್ವಿಸ್ಗಾಗಿ ಪ್ರಾರ್ಥನೆ ಮಾಡಿ. ನರ್ಸಾಪುರ್ ಚರ್ಚ್ ಸರ್ವಿಸ್, ಚರ್ಚ್ ಅಲ್ಲಿ ಕಮ್ಯುನಿಯನ್ ಈ ವಾರ ಇದೆ. ಸರಿ, ಪ್ರಾರ್ಥನೆ ಮಾಡುವ. ಹಲೋ ಹಲೋ, ಪ್ರಾರ್ಥನೆ ಮಾಡಿ. ಮಾಡಿ ಮಾಡಿ. ಕೇಳ್ತಾ ಇದ್ದ? Yes, Pastor. Yes, we can hear it. Okay. Our loving Father in heaven, we thank you and praise you, Lord, for this evening. We thank you, Lord, that we can always come to you because you are our Father and you love us so much and you care for us so much. Lord, we bring our humble petition to you. Lord, you are the only answer to all these problems. Only you can save these people. Only you can heal these people. Only you can provide their needs. Father, we bring before you Mr. KP Ravi, who is Bellary, Lord. We pray, Father, that you will meet all his needs. Lord, that you will comfort him and strengthen him. Lord, we pray for Mr. Krishnamurti. He is seeking for a job. Father, you are Jehovah Jireh. You are the one who provides all their needs according to your riches and glory. Father, we pray that you will grant him the job that he is seeking. And Lord, what we claim, we believe and we receive that job for him. Father, we pray for Niti Prasanna, whose health condition is admitted in the hospital. Lord, we pray your angelic protection over his life. We pray thy providence to be with him, financial assistance to meet those medical bills, Lord. Lord, there is hope in you. Surely, Lord, though he lies flat on the bed, he cannot walk, but we do believe. And we speak life into his body, more life, abundant life of Jesus in him, and that he will rise up and get up from his bed and walk in the name of Jesus. Father, we pray for Mr. KP Ravi, Lord. We pray for his mother and Manjula's health condition, Lord. You will meet their needs also. Lord Jesus, you are not limited now. Lord, before you were limited in space and time, but now, Lord, you are easily available to everyone who believes. As we pray, Lord, we believe together and we place these petitions before you. And we claim all these needs, Lord, and you'll be granted. Father, we pray for Sister Varalakshmi. Lord, whatever the family needs are, whatever the family problems are, Lord, whatever the difficulties are there, Lord, Lord, you are the answer to them. You only will solve their problems. You are the one who will take away their difficulties. Lord, comfort them, strengthen them. Lord, give them the strength and the ability
whatever the difficulties that they are passing through, even for KP Ravi Ballari also, Lord. Whatever the difficulties he's passing through, Lord, you will be their source of strength. You will be their help. You will be there to uphold them, Lord. And Lord, at those moments, you will protect them and provide their needs. Father, we pray for Sister Nancy David, who being asked to undergo chemotherapy. Father, we submit every part of our being into your hands. And what is impossible for us, it is possible for you. Lord, we speak life, more life, abundant life into our health. We pray thy peace be with them. We pray thy presence be with them. Lord, your healing touch is very important. Lord, you speak one word and she will be totally instantly healed. And Lord, together all of us agree in one unison and we confess that and we claim that she is totally, absolutely be healed in the mighty name of Jesus. And we claim this total healing into her whole being, into her whole body, in the mighty name of Jesus. In the mighty name of Jesus, be totally be healed. Be set free in the mighty name of Jesus. Lord, you are the word and you are the healer. You sent your word and you healed them. We pray, Father, that your grace and your peace be with each and every Lord. I pray, Father, that you will be with them always. I pray for Mr. Kolkar family. Lord, I pray thy presence be with them. I pray thy grace be thy providence. Lord, that you will comfort them, you will strengthen them. Lord, you will speak to them through thy word. Lord, that you will hear their prayers and grant them their needs, grant them the desires of their heart, Lord. Lord, comfort them. Pray for Padmini Amgu, Lord, that you will be with her, Lord, and strengthen her, Lord, in every possible way. Father, we pray that, Lord, you touch her legs and, Lord, bring total healing, total restoration to her body. And Father, what we have claimed will not be in vain. Whatever we have asked, it is being granted. Father, we bring before you the Support Church. They were going to have the communion service. I pray, Lord, that your Spirit will guide them and lead them in the way the communion service should take place. Lord, restoration to the church. We ask all these things in the mighty name of Jesus. Amen and amen. 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 ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಂತಹ ದೇವ ಮಂದೆಯ ಸಂಗಡ, ಪ್ರತಿಯೊಂದು ಕುಟುಂಬದ ಸಂಗಡ, ಅವರ ಮಕ್ಕಳ ಸಂಗಡ, ಬಂದು ಬೆಳಗದವರ ಸಂಗಡ, ಈ ರಾತ್ರಿ ಪ್ರಾರ್ಥನೆ ಜ್ಞಾಪನೆಗಳನ್ನು ಸಲ್ಲಿಸಿರುವಂತ ದೇವ ಜನರ ಸಂಗಡ, ಕಷ್ಟ ಕಾಯಿಲೆಗಳಲ್ಲಿ ಬಾಧಿಸಲ್ಪಟ್ಟಿರುವಂತ ನಿನ್ನ ಮಕ್ಕಳ ಸಂಗಡ, ಈ ಕೂಟಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಪ್ರತಿಯೊಬ್ಬರ ಸಂಗಡ ಎಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. Amen. Amen. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಕರ್ತನಲ್ಲಿ ವಂದಿಸುತ್ತೇನೆ. ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಉತ್ತಮವಾದಂತಹ ಸಂದೇಶವನ್ನ ಈ ವಾರದ ಎಲ್ಲಾ ದಿನಗಳು ನಡೆಸುತ್ತಾ ಬಂದು ಈ ದಿನ ಪಾಠಗಳನ್ನ ಕಲಿಸಿಕೊಟ್ಟಂತ ಬೋಧಕರಾದಂತ ಯಶವಂತ್ ಸಾರ್